Mark the normal shoulder width on the straight line drawn at the top. Full shoulder is 14. ನಂದು ಬಂದು 15. ಹಾಂ, ಸೊ 15 So shoulder ಮೇಲೆ we have to mark from the on fold 15. 15 ಅಲ್ಲ, Divided by 2. Two sides ಅಲ್ಲಿ ಕೆಳಗಡೆ Okay, 15 divided by 2. ಸೊ 7.5. ಫಸ್ಟ್ ಸ್ಟೆಪ್ ಟು ಗೆಟ್ ಪ್ರಾಪರ್ ಶೋಲ್ಡರ್ಸ್. ಸೊ ಇವಾಗ ಎಷ್ಟಿದೆ? ನಂದು 15 ಇದೆ. ಡಿವೈಡ್ ಬೈ 2 7.5. 7.5. ನೀವಿಬ್ಬರೇ ನನಗೆ ಮತ್ತೆ ಹೇಳಬೇಕು ಸರಿನಾ? ಓಕೆ, ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇವ್ರು ಹೇಳ್ಬೇಕು. Mark the shoulder shape by marking one down from the shoulder with marked. ಸೊ ಇಲ್ಲಿಂದ 1 ಇಂಚ್ ಪ್ಲಸ್, ಆಮೇಲೆ ಇಲ್ಲಿಂದ 1 ಇಂಚ್ ಹಾಕಿದ್ಮೇಲೆ 2.5 from the on fold size. ಸೊ ಆನ್ ಫೋಲ್ಡ್ ಒನ್ ಫೋಲ್ಡಿಂದ 2.5 ಮಾರ್ಕ್ ಮಾಡಬೇಕು. ಸೊ ಎಲ್ಲದಕ್ಕೂ 2.5 ಮತ್ತು 1 ಇಂಚು ಇಟ್ ಇಸ್ ಸೇಮ್ ಫಾರ್ ಎವ್ರಿಥಿಂಗ್, ಇಟ್ ಇಸ್ ಫಿಕ್ಸ್ಡ್. ದೆನ್ ಫಸ್ಟ್ ಜಾಯಿನ್ ನಾರ್ಮಲ್ ಬಿಡ್ತು, ಅದಾದಮೇಲೆ ಆ ಬಿಡ್ತಿಂದ 1 ಇಂಚ್ ಕೆಳಗಡೆ, ಇಲ್ಲಿಂದ 2.5. ಇಲ್ಲಿಂದ ಗೊತ್ತಿಲ್ಲ. ಓಕೆನಾ? ಇದೆರಡು ಲೈನು ಜಾಯಿನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಶೋಲ್ಡರ್ ಸ್ಟ್ರೋಕ್ ಸಿಗುತ್ತೆ. ಸರಿನಾ? ಸೊ ವಿ ಗೆಟ್ ದಿಸ್ ಶೋಲ್ಡರ್ ಸ್ಟ್ರೋಕ್. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು 5th ಪಾಯಿಂಟ್, ಡ್ರಾ ಕ್ರಾಸ್ ಲೈನ್ ಅದಾಯಿತು, ಜಾಯಿನಿಂಗ್ ಬೋರ್ಡರ್ಸ್ ಟು ಗೆಟ್ ದ ಸ್ಲೋಪ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡ್ರಾ ದ ಚೆಸ್ಟ್ ಲೆಂತ್ ಲೈನ್ ಫ್ರಮ್ 1 ಇಂಚ್ ಡೌನ್ ಮಾರ್ಕ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಚೆಸ್ಟ್ ರೌಂಡ್ ಇಸ್ 31. ನನಗೆ ಬಂದು 37 ಇದೆ. ಸೊ 37 ಅಂದರೆ ಅಗೇನ್ ಇಟ್ಸ್ ಅ ಫಾರ್ಮುಲಾ. ಚೆಸ್ಟ್ ರೌಂಡ್ ಡಿವೈಡೆಡ್ ಬೈ 6 ಪ್ಲಸ್ ಆಫ್ ದ ಚಾರ್ಟ್ ಹೌ ಮಚ್ ವಿ ಗೆಟ್. ಎಕ್ಸಾಕ್ಟ್ಲಿ. ಸೊ Correct. ಇದು ಚೆಸ್ಟ್ ಲೆಂತ್ ಲೈನ್ ವಿಡ್ತ್ ಮಾಡ್ಕೊಂಡ ಫಸ್ಟ್ ವಿ ಆರ್ ಐಡೆಂಟಿಫೈಯಿಂಗ್ ವೇರ್ ದಿಸ್ ಲೆಂತ್ ಕಮ್ಸ್. ಓಕೆ, ಸೊ ಲೆಂತ್ ಹೆಂಗೆ ಬರೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಫಾರ್ಮುಲಾ ಅಂತ ಇದೆ ಅಲ್ಲ. ಸೊ ಫಾರ್ಮುಲಾದ ನಮ್ಮ ಸೈಜ್ಗೆ ಏನು ಫಾರ್ಮುಲಾ ಅಂತ ಅದೇ ಹೇಳ್ತಿದ್ರು. ಸೊ ನೋಡಿ ಸೈಜ್ 37. ಸೊ 37 ಇದು ಥರ್ಡ್ ಸೆಕೆಂಡ್ ಹಿಂಗೆಲ್ಲ 6.1. 6.1. 6. ಅದೇ 6.1 ಎಲ್ಲ வந்துச்சுன்னா 6 ரவுண்ட் அப் பண்ணுறோம். ஸோ ப்ளஸ் half inch. ஸோ 6.5 எங்கேருந்து மார்க் பண்ணணும்? ಫ್ರಮ್ ಹಿಯರ್ ಟು ಓಕೆ 6.5. ಓಕೆ, ಬಟ್ ನಾವು ಸ್ಟ್ರೈಟ್ ಲೈನ್ ಡ್ರಾ ಮಾಡಲ್ಲ. ಹಾಂ, ಇವಾಗ ಲೈನ್ ಹೆಂಗೆ ಹಾಕಬೇಕು? ಫ್ರಮ್ ದಿ ಆನ್ ಫೋಲ್ಡ್ ಐ ಮೀನ್ ನಾನು ಹಿಂದಿನ ಕ್ಲಾಸ್ ಸ್ಟೂಡೆಂಟ್ಸಿಗೆ ಬೇಕಾಗ್ತಿದೆ. ಅದೇ ಇರ್ರೆಗ್ಯುಲರ್ ಅದು ಪ್ರಾಬ್ಲಮ್ ಆಗಿದೆ ಇವಾಗ. ಓಕೆ, ಸೊ ಇವಾಗ ಲೆಂತ್ ಲೈನ್ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ವಿಡ್ತ್ ಮಾರ್ಕ್ ಮಾಡ್ತೀವಿ. ಸೊ ವಿಡ್ತ್ ಮಾರ್ಕ್ ಮಾಡೋದಕ್ಕೆ ವಾಟ್ ಈಸ್ ದಿ ನೋಟ್ಸ್ ಅಕಾರ್ಡಿಂಗ್ ಟು ದಟ್? ಚೆಸ್ಟ್ ರೌಂಡ್ 37. ಹಿಂಗೆ ಏನಕ್ಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಇದು ಪೂರ್ತಿ ಅಲ್ವಾ, ಬಾಡಿ ಫಿಟ್ ಹಾಕೋದಿಲ್ಲ. ಸೊ ಲೂಸಿಂಗ್ ಆ್ಯಡ್ ಮಾಡ್ತಿದ್ದೀವಿ. ಹಾಂ, ಮಿನಿಮಮ್ ಲೂಸಿಂಗ್ ಬಂದು 2 ಇಂಚಿಂದ ಆ್ಯಡ್ ಮಾಡ್ಬೋದು. ಓಕೆ, ಬಟ್ ಮ್ಯಾಕ್ಸಿಮಮ್ ಬೇಸ್ಡ್ ಆನ್ ದ ಪ್ಯಾಟ್ರನ್ ಫುಲ್ ಫ್ರೀ ಇರ್ತೀರ ಅಂದರೆ ಜಾಸ್ತಿ ಲೂಸಿಂಗು, ಇಲ್ಲಾಂದರೆ ಹೆಂಗೆ ಬೇಕೋ ಹಾಗೆ. ಬಟ್ ಮಿನಿಮಮ್ 2 ಇಂಚ್ ಲೂಸಿಂಗ್ ಇರ್ತಿದೆ. ಸೊ 37 ನಂದು ಚೆಸ್ಟ್ ರೌಂಡ್ ಸೈಜು. ಆ್ಯಡಿಂಗ್ 2 ಇಂಚ್ ಹೀಗೆ 39. ಅದನ್ನು ಡಿವೈಡ್ ಬೈ 4 ಮಾಡಿದಾಗ ಎಷ್ಟು ಬರುತ್ತೋ ಅದು ನನ್ನ ಚೆಸ್ಟ್ ಬಿಡ್ತು. ಸೊ ಎಷ್ಟು? 9.75. ಹಾಂ, ಸೊ 9.75 ನನ್ನ ಚೆಸ್ಟ್ ಬಿಡ್ತು. ಫಸ್ಟ್ ಚೆಸ್ಟ್ ಬಿಡ್ತನ್ನ ಮಾರ್ಕ್ ಮಾಡಿಬಿಟ್ಟೆ ಆಮೇಲೆ ಮತ್ತೆ ಮಾರ್ಜಿನ್ ಮಾರ್ಕ್ ಮಾಡಬೇಕು. ಇಲ್ಲ ಅಂತಂದರೆ ಸ್ಟಿಚಿಂಗ್ ಲೈನ್ ಯಾವುದು ಅನ್ನೋದು ಗೊತ್ತಾಗಲ್ಲ. ಓಕೆ ಓಕೆ, ಸೊ ನಾನು 1 ಇಂಚ್ ಮಾರ್ಜಿನ್ ಹೇಳ್ತೀನಿ, ಅದನ್ನು ಮತ್ತೆ ವಾಪಸ್ ಅಲ್ಲಿಂದ ಮಾರ್ಕ್ ಮಾಡ್ತೀನಿ. ಓಕೆ, ನಾನು ಅದನ್ನ ಸೇರಿಸಿ ಒಂದೇ ಸತಿಗೆ ಇಲ್ಲಿ ಮಾರ್ಕ್ ಮಾಡಲ್ಲ. ಇಲ್ಲೇ ಮಾರ್ಕ್ ಮಾಡಿಬಿಟ್ರೆ ಯು ವೋಂಟ್ ನೋ ವೇರ್ ಯು ಹ್ಯಾವ್ ಟು ಸ್ಟಿಚ್, ರೈಟ್? ಸೊ ಅದಕ್ಕೆ ಫಸ್ಟ್ ನಮ್ಮ ಫಿಟ್ಟಿಂಗ್ ಲೈನ್ ಒಂದಿರುತ್ತೆ, ಮಾರ್ಜಿನ್ ಲೈನ್ ಬೇರೆ ಇರುತ್ತೆ. ಓಕೆ, ಸೊ ಫಿಟ್ಟಿಂಗ್ ಲೈನ್ ಬಂದು ನಮ್ಮ ಬಿಟ್ಟು ನಾವೆಲ್ಲಿ ಮಾರ್ಕ್ ಮಾಡ್ತೀವೋ ಅದೇ ನಮ್ಮ ಫಿಟ್ಟಿಂಗ್
ಸೊ ಅದನ್ನು ಫಸ್ಟ್ ಮಾರ್ಕ್ ಮಾಡಬೇಕು, ಆಮೇಲೆ ಮಾರ್ಜಿನ್ ಆ್ಯಡ್ ಮಾಡ್ಕೋಬೇಕು. ಮಿನಿಮಮ್ ಇಸ್ 1 ಇಂಚ್. ನಿಮಗೇನು ಜಾಸ್ತಿ ಬೇಕಂದ್ರೂ ಜಾಸ್ತಿ ಇಟ್ಕೋಬೋದು ಮಾರ್ಜಿನ್. ಬಟ್ ನಾವು ಮಾರ್ಜಿನ್ ಕಡಿಮೆ ಇಟ್ಟಷ್ಟು ನಮ್ಮ ಔಟ್ಫಿಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಓಕೆ, ಸೊ ಇವಾಗ ನೆಕ್ಸ್ಟ್ 7th ಪಾಯಿಂಟ್. ಇದನ್ನೇ ಎಲ್ಲರೂ ಕನ್ಫ್ಯೂಷನ್ ಅಂತ ಹೇಳ್ತಿರೋದು. ಗೋ ಬ್ಯಾಕ್ ಟು ಶೋಲ್ಡರ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಆಬ್ವಿಯಸ್ಲಿ ನಾನು ಮತ್ತೆ ಶೋಲ್ಡರ್ ಮಾರ್ಕಿಂಗ್ ಹೇಳಿದ್ರೆ ಮತ್ತು ಮೊದಲು ಮಾಡಿದ್ದೇನು ಅಂತ ನಿಮಗೆ ಮೈಂಡಿಗೆ ಬರುತ್ತಾಗ, ಅದಕ್ಕೋಸ್ಕರನೇ ಮತ್ತೆ ಹೋಗಿ ಅಲ್ಲಿ ಅಂತ ಹೇಳ್ತಿರೋದು. ಸೊ ವೈ ವಿ ಆರ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದಿಸ್ ಅಂತಂದರೆ, ಸಿ ಫಸ್ಟ್ ಆಫ್ ಆಲ್ ಈ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ. ವೈ ಫಸ್ಟ್ ನಾರ್ಮಲ್ ಶೋಲ್ಡರ್ ಮಾಡಿ ಮತ್ತೆ ಈ ಪ್ರಾಸೆಸ್ ಮಾಡ್ತೀವಂದರೆ, ನಮ್ಮ ನಾರ್ಮಲ್ ಶೋಲ್ಡರಿಂದನೇ ನಮ್ಮ ಆರ್ಮೋಲ್ ಸಿಗೋದು ಅಲ್ವಾ. ಸೊ ನಾವು ನಾರ್ಮಲ್ ಶೋಲ್ಡರಿಂದನೇ ಆರ್ಮೋಲ್ ಸಿಗುತ್ತೆ. ಬಟ್ ಆ್ಯಕ್ಚುಲಿ ನಮಗೆ ಅಲ್ಲಿಗೆ ಬಟ್ಟೆ ಸ್ಟಾರ್ಟ್ ಮಾಡಿದರೆ ಕ್ರೀಸು ಬರುತ್ತೆ. ಆ ಕ್ರೀಸ್ ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತೀವಿ, ಮತ್ತೆ ನಾವು ರೆಡ್ಯೂಸ್ ಮಾಡ್ತೀವಿ ಶೋಲ್ಡರ್ನ. ಬಟ್ ರೆಡ್ಯೂಸ್ ಮಾಡೋಕ್ಕೆ ಮುಂಚೆ ನಮ್ಮ ಆರ್ಮೋಲ್ ಎಲ್ಲಿದೆ ಅಂತ ಎಕ್ಸಾಕ್ಟಾಗಿ ಕಂಡುಹಿಡಿಬೇಕಂದ್ರೆ, ನಮ್ಮದು ಪ್ರಾಪರ್ ಬಾಡಿ ಏನಿದೆ ಅದನ್ನೇ ಫಸ್ಟ್ ಡ್ರಾ ಮಾಡಬೇಕಾಗುತ್ತೆ. ಸೊ ಪ್ರಾಪರ್ ಬಾಡಿ ಶೋಲ್ಡರ್ ಹೆಂಗೆ ಸಿಗುತ್ತೆ, ನಮ್ದು ಎಷ್ಟಿದೆಯೋ ಅಷ್ಟಿಟ್ಟರೆ ನಮಗೆ ಸಿಗೋದು. ಫಸ್ಟೇ ನಾವು ಕಡಿಮೆ ಮಾಡಿಬಿಟ್ರೆ ಏನಾಗುತ್ತೆ, ಸೈಜ್ ಕಡಿಮೆ ಆಗಿಬಿಡುತ್ತೆ. ಓಕೆನಾ. ನಾನು ಇವಾಗ ಫಸ್ಟೇ ಮಾರ್ಕ್ ಮಾಡುವಾಗಲೇ ಇದಕ್ಕೆ ಕಡಿಮೆ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಚೆಸ್ಟ್ ಲೈನ್ ಮಾರ್ಕ್ ಮಾಡ್ತೀನಿ ಅಂದರೆ ಏನಾಗುತ್ತೆ, ಇದಕ್ಕೆ ಟೈಟ್ ಆಗಿಬಿಡುತ್ತೆ. ಓಕೆ, ಸೊ ಆ ರೀಸನ್ಗೋಸ್ಕರ ಆ್ಯಕ್ಚುಯಲ್ ಶೋಲ್ಡರ್ ಮಾರ್ಕ್ ಮಾಡೋದಕ್ಕೆ ಮೈನಸ್ ಶೋಲ್ಡರ್ ಚಾರ್ಟ್ ನೋಡ್ತೀವಿ. ಸೊ ಮೈನಸ್ ಶೋಲ್ಡರ್ ಚಾರ್ಟಲ್ಲಿ ನಮಗೆ ಏನು ನಂಬರ್ ಸಿಕ್ಕಿತ್ತು, 1.5. ಆ್ಯಕ್ಚುಲಿ 2 ಅಂದ್ರಲ್ಲ, ಬಟ್ ಮೇನ್ ಫ್ಯಾಬ್ರಿಕ್ ಮಾಡಿಬಿಟ್ಟಿದ್ವಿ, ಅದೇನು ಮಾಡಿದ್ವಿ ಅದೇ ಬರಬೇಕು. 1.5 ಅನಿಸುತ್ತೆ. 1.5. ಸೊ 1.5 ಅಂದರೆ ನಾನು ರೆಡಿ ಶೋಲ್ಡರ್ 2 ಇಂಚ್ ಇಟ್ಟಿದ್ದೀನಿ, ಮತ್ತು ನೆಕ್ ಡೀಪು 6.5 ರೌಂಡ್ ಶೇಪು. ಇದಕ್ಕೆ 1.5 ಅಂತ ಮೈನಸ್ ಶೋಲ್ಡರ್ ಚಾರ್ಟ್ ಇಲ್ಲ ಪಕ್ಕದಿದೆ, ಇನ್ನೆಲ್ಲರಿಗೂ 5 ಸಿಕ್ಕಿದೆ. ಸೊ 1.5ನ ಯಾವುದ್ರ ಜೊತೆಗೆ ಮೈನಸ್ ಮಾಡಬೇಕು, ಯಾವುದ್ರ ಜೊತೆಗೆ ಮೈನಸ್ ಮಾಡಬೇಕು, ಫುಲ್ ಶೋಲ್ಡರ್ ಫ್ರಮ್ ಇಯರ್ ಟು ಇಯರ್. ಸೊ ನಂದು 15 ಇದೆ, ಅದರಲ್ಲಿ 1.5 ಮೈನಸ್ ಮಾಡಿದ್ರೆ ವಿ ಗೆಟ್ 13.5 ಅಲ್ವಾ. ಸೊ ಹಾಂ, 13.5ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಅರೌಂಡ್ 6.75 ಸಮಥಿಂಗ್ ಅಲ್ವಾ. 6.7. ಓಕೆ, ಸೊ ಆ 6.75ನ ನಾವೆಲ್ಲಿ ಮಾರ್ಕ್ ಮಾಡಬೇಕು ಅಂದರೆ ನಮ್ಮ ಶೋಲ್ಡರ್ ಸ್ಲೋಪ್ ಲೈನ್ ಮೇಲೆ, ನಾಟ್ ಸ್ಟ್ರೈಟ್ ಲೈನ್. ನಾವು ಸ್ಲೋಪ್ ಲೈನ್ ಹಾಕಿದ್ಮೇಲೆ ಈ ಸ್ಟ್ರೈಟ್ ಲೈನ್ನ ಕನ್ಸಿಡರ್ ಮಾಡೋಂಗಿಲ್ಲ, ಇದೇ ನಮ್ಮ ಬಾಡಿ. ಸೊ ಇದ್ರ ಮೇಲೇ ಮಾರ್ಕ್ ಮಾಡಬೇಕು. ಓಕೆನಾ. ಸೊ ನಾವು ವಿ ಆರ್ ಮಾರ್ಕಿಂಗ್ ಆ್ಯಕ್ಚುಯಲ್ ಶೋಲ್ಡರ್ ವಿಡ್ತ್, ದಟ್ ಈಸ್ ಅವರ್ ಮೈನಸ್ಡ್ ಶೋಲ್ಡರ್. ಓಕೆ, ಸೊ ಮುಂಚೆ ಮಾಡಿದ್ದು ನಾರ್ಮಲ್ ಶೋಲ್ಡರ್, ಅದರಲ್ಲಿ ಯಾವುದೂ ಮೈನಸ್ ಮಾಡಿದ್ದಿಲ್ಲ. ಇವಾಗ ಇದರಲ್ಲಿ ಮೈನಸ್ ಮಾಡಿದ್ದೀವಿ. ಓಕೆ, ಸೊ 6.75 ಅಲ್ವಾ. ಫೈನ್. ಸೊ ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ, ನಮ್ದು ಇಲ್ಲಿ ಆ್ಯಕ್ಚುಲಿ ಇರೋದು ನಾರ್ಮಲ್ ಶೋಲ್ಡರ್ ಪ್ರಕಾರ ಆರ್ಮೋಲ್ ಇಲ್ಲಿಗೆ ಬರುತ್ತೆ. ಬಟ್ ನಾವು ಇದು ಎಕ್ಸಸ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಬೇಸ್ ಆನ್ ದ ಪ್ಯಾಟ್ರನ್. ಫೈನ್. ಸೊ ನಮ್ಮ ಪ್ಯಾಟ್ರನ್ ಪ್ರಕಾರ ನಮ್ಗೆ ಇವಾಗ ಇಷ್ಟು ಮೈನಸ್ ಆಗಿದೆ. ಓಕೆ, ಸೊ ಇವಾಗ ನಮಗೆ ಇದು ಸಿಕ್ಕಾದ್ಮೇಲೆ ವಿ ವಿಲ್ ಮಾರ್ಕ್ ದ ಸೇಮ್ ಆನ್ ಚೆಸ್ಟ್ ಲೈನ್, ಬಿಕಾಸ್ ನಮಗೆ ಇವಾಗ ಆರ್ಮೋಲ್ ಸಿಕ್ಕಾಯ್ತಲ್ಲ. ದಿಸ್ ಈಸ್ ಅವರ್ ಫೈನಲ್ ಆರ್ಮೋಲ್ ಲೈನ್. ಸೊ ವಾಟ್ ಎವರ್ ಅಮೌಂಟ್ ವಿ ಹವ್ ಮಾರ್ಕ್ ಇಯರ್, ಸೇಮ್ ಅಮೌಂಟ್ ನಾವು ಚೆಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ತೀವಿ. ಸೇಮ್ 6.75. ಸೇಮ್ 6.75 ಮಾಡಿಬಿಟ್ಟು ವಿ ವಿಲ್ ಕ್ರಿಯೇಟ್ ದಿ ಆರ್ಮೋಲ್ ಲೈನ್. ಓಕೆವಾ. ಹಾಂ, ಸೊ 7.2 ಟ್ವೈಸ್ ಇದೆ ಆ್ಯಕ್ಚುಲಿ, ಬಟ್ ಕಂಟೆಂಟ್ ಡಿಫ್ರೆಂಟು. ಆದರೆ ಅದೆರಡು ಹೆಂಗೋ 7th ಪಾಯಿಂಟಿಗೆ ರಿಲೇಟೆಡ್ ಅದು ಬೇಕು. ಆಮೇಲೆ ಇನ್ನೊಂದು ಪಾಯಿಂಟಲ್ಲಿ ಕ್ರಿಯೇಟ್ ದಿ ಆರ್ಮೋಲ್ ಲೈನ್ ಅಂತ ಇದೆ. ಓಕೆನಾ, ಕ್ರಿಯೇಟ್ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ನಮ್ಮ ಆರ್ಮೋಲ್ ಸ್ಟ್ರೇಟ್ ಇರಲ್ಲ, ಶೇಪ್ ಇರುತ್ತೆ. ಸೊ ಟು ಗಿವ್ ದಿ ಶೇಪ್ ವಾಟ್ ವಿ ವಿಲ್ ಡು, ಸೆಂಟರ್ ಮಾರ್ಕ್. ಸೊ ಅದೇ ನೋಟ್ಸ್ ಎಲ್ಲ ಇದೆ, ಇದೆಲ್ಲನೂ ನೋಟ್ಸಲ್ಲಿದೆ. ಓಕೆನಾ, ಯಾವುದು ನಾನು ವರ್ಬಲಾಗಿ ಹೇಳಿ ಮುಗಿಸ್ತಾ ಇಲ್ಲ, ಎವ್ರಿಥಿಂಗ್ ಇಸ್ ದೇರ್ ಇನ್ ನೋಟ್ಸ್. ಸೊ ಒಂಚೂರು ನೋಟ್ಸ್ನ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬಂದುಬಿಡುತ್ತೆ. ಸೊ ವಿ ಆರ್ ಮಾರ್ಕಿಂಗ್ ದಿ ಸೆಂಟರ್ ಆಫ್ ದಿಸ್. ಇಲ್ಲಿಂದ 1/4 ಇಂಚ್ ಒಳಗಡೆ. ಓಕೆನಾ. ಆಮೇಲೆ ಇದ್ರ ಮಧ್ಯೆ ಇಲ್ಲಿಗೆ ಬರಲ್ಲ, ಅದು ಬಂದ್ಬಿಟ್ಟು ಪ್ಯಾಂಟಿಗೆ. ಓಕೆನಾ. ಸೊ ಇದಕ್ಕೆ ಡೈರೆಕ್ಟ್ ನಾವು ಇಲ್ಲಿ ಕ್ರಾಸ್ ಮಾರ್ಕ್ ಕೊಡ್ತೀವಿ. ಈ ಕ್ರಾಸ್ ಮಾರ್ಕ್ ಕೂಡ ಸೈಜಸ್ ಪ್ರಕಾರ ಹೋಗುತ್ತೆ. ಇಲ್ಲಿ ನಾವು ಎಷ್ಟು ಶೇಪ್ ಈ ಕಡೆ ಟೈಟ್ ಮಾಡಬೇಕನ್ನೋದು ನಮ್ಮ ಸೈಜ್ ಪ್ರಕಾರ ಹೋಗುತ್ತೆ. 0.75. ನನ್ನ ಸೈಜ್ ನೋಡಿ 37. 0.75. ಓಕೆ.
ನನ್ನ ಸೈಜಿಗೆ ಕ್ರಾಸ್ ಮಾರ್ಕು ಹಾಂ ಎಷ್ಟು ಬಂದಿದೆ ಯಾ. ಸೊ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಹಾಂ. ಸೊ 0.75 ಆ್ಯಂಡ್ ಮಾರ್ಕಿಂಗ್. ಓಕೆನಾ? ಸೊ ಇವಾಗ ಮಾರ್ಕಿಂಗ್ಸ್ ಆದಮೇಲೆ ವಿ ಗಿವ್ ದಿ ಶೇಪ್ ಆ್ಯಂಡ್ ಕಾಲೇಜ್ ಮಾರ್ಕಿಂಗ್ ಮಾತ್ರ ಫಿಕ್ಸ್ ಫಾರ್ ಆಲ್ ಸೈಜಸ್. ಇದೇನು ಕಾಲೇಜ್ ಒಳಗೆ ಮಾರ್ಕ್ ಮಾಡ್ತೀವಿ ಅದು, ಬಟ್ ಈ ಕ್ರಾಸ್ ಮಾರ್ಕ್ ಮಾತ್ರ ಸೈಜಸ್ ಮೇಲೆ ಹೋಗುತ್ತೆ. ಸೊ ದಿಸ್ ಈಸ್ ಅವರ್ ಫ್ರಂಟ್ ಆರ್ಮೋಲ್ ಶೇಪ್. ಓಕೆನಾ? ಸೊ ಮತ್ತು ಡೈರೆಕ್ಟಾಗಿ ಎಲ್ಲ ಮಾರ್ಕಿಂಗ್ಸು ಒಂದೇ ಸತಿ ಜಾಯಿನ್ ಆಗಲ್ಲ. ಯು ಹ್ಯಾವ್ ಟು ಮಾರ್ಕ್ ಟು ಮಾರ್ಕಿಂಗ್ಸ್ ಟುಗೆದರ್. ಓಕೆನಾ? ಫಸ್ಟು ಮೇಲಿಂದ ಸೆಂಟರ್ ಮಾರ್ಕು, ಅದಾದಮೇಲೆ ಸ್ಕೇಲ್ನ ಸೆಟ್ ಮಾಡಿಬಿಟ್ಟು ಸೆಂಟರಿಂದ ಅದೇನು ನಾವು ಕ್ರಾಸ್ ಮಾರ್ಕ್ ಮಾಡಿದ್ದೀವಿ ಅದಕ್ಕೆ ಜಾಯಿನ್ ಮಾಡಬೇಕು. ಆಮೇಲೆ ಇಲ್ಲಿಂದ ಹಿಂಗೆ ಆಗಲ್ಲ. ಓಕೆ, ಸೊ ವಾಟ್ ವಿ ಡೂ ಇಸ್ ವಿ ವಿಲ್ ರಿವರ್ಸ್ ದಿ ಸ್ಕೇಲ್ನ ಹಿಂಗೆ ಟರ್ನ್ ಮಾಡಿಕೊಂಡು ಓಕೆ ಇದನ್ನು ಸೆಟ್ ಆಗೋ ಥರ ಬರೀ ಚೆಸ್ಟ್ ಲೈನಿಗೆ ಟಚ್ ಆಗಬೇಕು ಅಷ್ಟೇ. ಇದು ನಾಟ್ ಡೈರೆಕ್ಟ್ಲಿ ನಿಮ್ಮ ವಿಡ್ತ್ಗೆ. ಓಕೆನಾ? ಅದನ್ನು ಕನ್ಫ್ಯೂಸ್ ಆಗಬೇಡಿ. ಈ ವಿಡ್ತ್ ಮಾರ್ಕ್ ಮಾಡಿರೋ ಕಡೆನೇ ಜಾಯ್ನ್ ಆಗಬೇಕು ಅಂತ ಹೆಂಗೋ ಸ್ಟ್ರೈಟಾಗಿ ಕೊಡೋದು. ನೋ, ಇಫ್ ಇಟ್ ಈಸ್ ಗೆಟಿಂಗ್ ಜಾಯಿನ್ ಟು ಯುವರ್ ಚೆಸ್ಟ್ ಲೈನ್ ಅಷ್ಟೇ ಸಾಕು. ಓಕೆನಾ? ಸೊ ಇದು ನಮ್ಮ ಫ್ರಂಟ್ ಆರ್ಮೋಲ್. ಸೊ ಫ್ರಂಟ್ ಆರ್ಮೋಲ್ದು ಕ್ರಾಸ್ ಮಾರ್ಕ್ ನಿಮಗೆ ಸಿಕ್ಕಿದ್ರೆ ಬ್ಯಾಕ್ ಆರ್ಮೋಲ್ಗೆ ಮತ್ತೆ ನೀವು ಚಾರ್ಟ್ ನೋಡೋ ಅವಶ್ಯಕತೆ ಇಲ್ಲ. ಬ್ಯಾಕ್ ಆರ್ಮೋಲ್ಗೆ ನಾವು ಫ್ರಂಟ್ ಎಷ್ಟು ಇಟ್ಟಿರ್ತೀವೋ ಅದರಿಂದ ಕಾಲಿನ್ಸ್ ಜಾಸ್ತಿ ಇರಬೇಕು ಅನ್ನೋದು ಫಿಕ್ಸು. ಓಕೆನಾ? ಬ್ಯಾಕ್ ಆರ್ಮೋಲ್ಗೆ ಫ್ರಂಟಿಗಿಂತ ಕಾಲಿನ್ಸು ಜಾಸ್ತಿ ಇಡಬೇಕು. ಮತ್ತು ಇದು ಕಾಲಿನ್ಸ್ ಒಳಗೆ ಹೋಗ್ತೀವಲ್ಲ ಅದು ಇರೋದಿಲ್ಲ. ಡೈರೆಕ್ಟ್ ಈ ಸೆಂಟರ್ ಮಾರ್ಕಿಂದ ಶೇಪ್ ಕೊಡ್ತೀವಿ ಬ್ಯಾಕ್ ಆರ್ಮೋಲ್ಗೆ. ಓಕೆ, ಸೊ ಬ್ಯಾಕ್ ಆರ್ಮೋಲ್ಗೆ ವಿ ಆರ್ ನಾಟ್ ಗೋಯಿಂಗ್ ಫ್ರಂಟ್ ಆರ್ ಬ್ಯಾಕ್, ನಥಿಂಗ್. ಬರೀ ಸೆಂಟರಿಗೆ ಬರ್ತೀವಿ. ಸೆಂಟರಿಂದ ಸ್ಟ್ರೇಟ್ ಅವೇ ನಾವು ಫ್ರಂಟಿಗಿಂತ ಏನು ಕಾಲಿಂಚ್ ಮುಂದೆ ತೊಗೊಂಡಿರ್ತೀವಿ ಅದಕ್ಕೆ ಜಾಯಿನ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟು slope line that is between 2.5 mark point and minus shoulder point. ಹಾಂ, ಸೊ ಯಾವ್ದು ಹೇಳಿ? 2.5 ಅದು ಮತ್ತು ಇದು ಮೈನಸ್ ಶೋಲ್ಡರ್. ಮಾರ್ಕ್ ದಿ ಸೆಂಟರ್ ಅಂತ ಇದೆ. ಓಕೆ, ಸೊ ಮಾರ್ಕ್ ದಿ ಸೆಂಟರ್ ಆಫ್ ಶೋಲ್ಡರ್ ಲೈನ್. ಸೊ ಶೋಲ್ಡರ್ ಲೈನ್ ಇದು. ಸೊ ಇದನ್ನು ಫುಲ್ ತೊಗೋತೀರಾ? ಇಲ್ಲ. ಓಕೆ, ಮೈನಸ್ ಇದು ಆ್ಯಕ್ಚುಲಿ ಶೋಲ್ಡರ್ 2.5 ಬಂದು ಈ ಮಾರ್ಕಿಂಗು, ಮೈನಸ್ ಆಗಿರೋ ಶೋಲ್ಡರ್ ಪಾಯಿಂಟ್ ಇದು. ಓಕೆ, ಸೊ ಇದೆರಡರದ್ದು ಸೆಂಟರ್ ಮಾರ್ಕ್ ಮಾಡ್ತೀವಿ. ವೈ ವಿ ಆರ್ ಮಾರ್ಕಿಂಗ್ ದಿಸ್? ಯಾಕಂದರೆ ಲೆಂತ್ ವೈಸ್ ಮೆಜರ್ಮೆಂಟ್ ನಾ ಹೇಳಿದ್ನಲ್ಲ, ಯಾವಾಗಲೂ ಮಿಡ್ ಪಾಯಿಂಟ್ ಆಫ್ ದಿ ಶೋಲ್ಡರಿಂದನೇ ತೊಗೋತೀವಿ. ಬಾಡಿ ಮೇಲೆ ಮೆಜರ್ಮೆಂಟ್ ತೊಗೊಳ್ಳುವಾಗ ಇಲ್ಲಿಂದ ತೊಗೋತೀವಲ್ಲ, ಬಾಡಿ ಮೇಲೆ ಮೆಜರ್ಮೆಂಟ್ ತೊಗೊಳ್ಳುವಾಗ ಮಿಡ್ ಪಾಯಿಂಟಿಂದನೇ ತೊಗೊಳ್ಳೋದಲ್ವಾ? ನಾನು ಹೇಳಿದೆ ಇಲ್ಲಿಂದ ತೊಗೊಳಂಗಿಲ್ಲ, ಇಲ್ಲಿಂದ ತೊಗೊಳಂಗಿಲ್ಲ, ಸೆಂಟರಿಂದ. ಸೊ ಹಾಗಾಗಿ ಇವಾಗ ನಾವು ನೆಕ್ಸ್ಟ್ ಲೆಂತ್ ವೈಸೇ ಮಾಡೋದು ಅಲ್ವಾ? ಯಾಕಂದರೆ ಚೆಸ್ಟ್ ಪಾರ್ಟ್ ಆಗಿದೆ ನಮಗೆ. ಇವಾಗ ನೆಕ್ಸ್ಟ್ ವೇಸ್ಟ್ ಎಷ್ಟು ಎಲ್ಲಿದೆ, ನಮ್ಮ ಸೈಡ್ ಕಟ್ ಎಲ್ಲಿದೆ, ಫುಲ್ ಬಾಟಮ್ ಲೆಂತ್ ಎಲ್ಲಿದೆ ಅನ್ನೋದು ನಾವು ಕಂಡುಹಿಡಿಯಬೇಕು. ಸೊ ಲೆಂತ್ ವೈಸ್ ಮಾರ್ಕ್ ಮಾಡೋದಕ್ಕೆ ನಾವು ಫಸ್ಟು ನಮ್ಮ ಮಿಡ್ ಶೋಲ್ಡರ್ನ ಓಕೆ. ಸೊ ಇವಾಗ ಮಿಡ್ ಶೋಲ್ಡರಿಂದ ನೆಕ್ಸ್ಟ್ ಅದೇ ನೋಟ್ಸ್ ನೋಡಿ, ಸ್ಟಾರ್ಟ್ ಮಾರ್ಕಿಂಗ್ ಲೆಂತ್ ವೈಸ್. ಸೊ ಫಸ್ಟ್ ನಮಗೆ ಸಿಗೋದು ಯಾವುದು? ನೆಕ್ಕು 6.5. 7. 7 ಫ್ರಂಟ್ 6.5. ಅದರಲ್ಲಿ 5 ಇದೆ, ನಂದು ನಾನು ಆ್ಯಕ್ಚುಲಿ ನಮ್ಮ ಮಾಡಿದೆ. ಸೊ 6.5. ಓಕೆ, ಸೊ ಫ್ರಮ್ ದಿ ಸೆಂಟರ್ ಆಫ್ ದಿ ಶೋಲ್ಡರ್ ಐ ಮಾರ್ಕಿಂಗ್ 6.5. ಅದು ನನ್ನ ನೆಕ್ ಲೈನ್. ಓಕೆ, ಸೊ ಈ ಲೈನ್ ಬಂದ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಎಳಿಬಾರ್ದು, ಕನ್ಫ್ಯೂಸ್ ಆಗುತ್ತೆ ಫರ್ದರ್ ನೀವು ಕಟ್ ಮಾಡುವಾಗ. ಚೆಸ್ಟ್ ಲೈನ್ ಯಾವುದು ಏನು ಅನ್ನೋದು ಗೊತ್ತಾಗಲ್ಲ. ಸೊ ನಮ್ಗೆ ನೆಕ್ ಬೇಕಾಗಿರೋದು ಈ ಸೈಡ್. ಸೊ ಬರೀ ಅಲ್ಲಿ ತನಕ ಹೇಳ್ಕೊಂಡ್ರೆ ಸಾಕು. ನಾಟ್ ಫ್ರಮ್ ಹಿಯರ್, ಇಲ್ಲಿಂದ ಸೇಮ್ ಚೆಸ್ಟ್ ಲೈನ್ ಹೆಂಗೆ ಇದರಿಂದ ಮಾರ್ಕ್ ಮಾಡಿಬಿಟ್ಟು ಹಿಂಗೆ ಮಾರ್ಕ್ ಮಾಡಿದ್ವಿ, ಅದಕ್ಕೆ ನೋಟ್ಸಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ. ಸ್ಮಾಲ್ 6.5 ಆ್ಯಂಡ್ ಡ್ರಾ ಹಾರಿಸಾಂಟಲ್ ಲೈನ್. ಸೊ ಹಾರಿಸಾಂಟಲ್ ಲೈನ್ ಇಸ್ ದಿಸ್. ಓಕೆನಾ? ಲೆಕ್ಕ ಮಾತ್ರ ಇಲ್ಲಿಂದನೇ ತೊಗೋತೀವಿ. ಫೈನ್. ಸೊ ಇಲ್ಲಿಂದ ನಾನು 6.5 ತೊಗೊಂಡಿರೋದು, ಆಮೇಲೆ ಲೈನ್ ಹಾರಿಸಾಂಟಲಾಗಿ ಹಾಕಿರೋದು, ಅದು ನನ್ನ ನೆಕ್ ಲೈನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫ್ರಮ್ ದ ಶೋಲ್ಡರ್ ಮಿಡ್ ಪಾಯಿಂಟ್ ಮಾರ್ಕ್ ದ ಸೈಡ್ ಕಟ್ ಲೆಂತ್, ಡ್ರಾ ಹಾರಿಸಾಂಟಲ್ ಲೈನ್. ಬ್ರಾಕೆಟಲ್ ಸ್ಕಾರ್ಫ್ ಅಂತಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಸೈಡ್ ಕಟ್ ಅಂದರೆ ಸ್ಕಾರ್ಫ್ ಲೆಂತ್. ಓಕೆ, ಸೊ ಇವಾಗ ಅದರ ಲೆಂತ್ ನನಗೆ ಎಷ್ಟಿತ್ತು? 21 ಅಲ್ಲ?
ಹ್ಞೂ ಅದು ಹಿಪ್ ರೌಂಡ್ ಹತ್ರ ಮಾಡಬೇಕು. ಅದೇ ಹಿಪ್ ರೌಂಡ್ ಮಿಡ್ ಹಿಪ್ನ ಕಂಡುಹಿಡಿಬೇಕು. ಏನು ಚೆಸ್ಟ್ ಅಂದ್ಬಿಟ್ರಲ್ಲ ಸಡನ್ನಾಗಿ ಮಿಡ್ ಹಿಪ್ ಎಲ್ಲಿದೆ ಕಂಡುಹಿಡಿತೀವಿ. ಅಲ್ಲಿಂದ 2 ಇಂಚ್ ಅಥವಾ 3 ಇಂಚ್ ಮೇಲೆ ಹೋಗ್ಬಿಟ್ಟು ಅಲ್ಲಿಗೆ ನಮ್ಮ ಶೋಲ್ಡರಿಂದ ಅಲ್ಲಿಗೆ ಎಷ್ಟು ಲೆಂತ್ ಬಂದಿದೆ ನೋಡ್ತೀವಿ. ಸೊ ಇದು ಅಂತಂದರೆ ಇಲ್ಲಿಂದ ನನ್ನ ಆ ಒಂದು ಪಾಯಿಂಟಿಗೆ ಎಷ್ಟು ಲೆಂತ್ ಬರ್ತಿದೆಯೋ ಅದು ನಮ್ಮ ಸೈಡ್ ಕಟ್ ಲೆಂತ್. ಸೊ ನಂದು ಇವಾಗ 21 ಇಂಚ್ ಇದೆ. ಸೊ ಅದರಲ್ಲಿ ಏನು ಬಂದಿದೆ +1/2 ಇಂಚ್ ಅಂತ ಇದೆಯಲ್ಲ. Yes, +1/2. ಸೊ ವೈ ವಿ ಆರ್ ಆ್ಯಡಿಂಗ್ 1/2 ಇಂಚ್ ಅಂದರೆ ನಾವು ಇಲ್ಲೇನು ಮಾರ್ಜಿನ್ ಇರಲ್ಲ, ಬಟ್ ಆದರೂ 1/2 ಇಂಚ್ ಯಾಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಇವಾಗ ಇಲ್ಲಿರುತ್ತೆ, ಬಟ್ ನಾನು ಇಲ್ಲಿ 1/2 ಇಂಚ್ ಹಿಡಿದು ಹೊಲಿತೀನಿ, ರೈಟ್. ಸೊ ಅವಾಗ ಏನಾಗುತ್ತೆ, ಇದು ಇನ್ನು 1/2 ಇಂಚ್ ಮೇಲೆ ಬಂದುಬಿಡುತ್ತೆ, ಕರೆಕ್ಟ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 1/2 ಇಂಚ್ ಆ್ಯಡ್ ಮಾಡಿಬಿಟ್ಟು ಮಾರ್ಕ್ ಮಾಡ್ತೀವಿ. ಸೊ ದಟ್ ನಾವು ಶೋಲ್ಡರ್ ಸ್ಟಿಚ್ ಮಾಡಿದ್ಮೇಲೆ ಕೂಡ ನಮ್ಮಲ್ಲೇ 21 ಇರುತ್ತೆ. ಓಕೆ, ಸೊ ಅಲ್ಲಿ 1/2 ಇಂಚ್ ಯಾಕೆ ಆ್ಯಡ್ ಮಾಡ್ತಿದ್ದೀವಿ ಗೊತ್ತಾಯ್ತಾ? ಇಲ್ಲಿ ಹಾಂ, ಇಲ್ಲಿ ಹಿಡಿದಾಗ ಆಬ್ವಿಯಸ್ಲಿ ಮೇಲೆ ಬರುತ್ತೆ ಬಟ್ಟೆ. ಸೊ ಅದಕ್ಕೋಸ್ಕರ ಅಲ್ಲಿ ಇದಾಗಬಾರ್ದು ಅನ್ನೋದಕ್ಕೆ ಆ ಮಾರ್ಜಿನ್ ಅಲ್ಲಿ ಇಡ್ತೀವಿ. ಡ್ರಾ ಹಾರಿಜಾಂಟಲ್. ಸೊ ಮತ್ತೆ ಹಾರಿಜಾಂಟಲ್ ಲೈನ್ ಇದೆ. ಫೈನ್. ಸೊ ನೆಕ್ಸ್ಟ್ ಫೈನಲಿ ಫುಲ್ ಲೆಂತ್. ಸೊ ನನ್ನ ಕುರ್ತಿ ಲೆಂತ್ ಬಂದು 30 30ನಾ? 30. ಸೊ ಕೆಳಗಡೆ ಫೋಲ್ಡಿಂಗ್ ಜಾಸ್ತಿ ಬೇಕಲ್ವಾ. ಸೊ 1.5 ಇಂಚ್ 2 ಇಂಚ್ ಮಾರ್ಜಿನ್ ಇಟ್ಕೋಬೋದು, ಬಿಕಾಸ್ ಬಾಟಮ್ ಫೋಲ್ಡಿಂಗ್ ಇರುತ್ತಲ್ಲ ಡಬಲ್. ಓಕೆ, ಸೊ 1.5 2 ಇಂಚ್ ಮಾರ್ಜಿನ್ ಇಟ್ಕೋಬೋದು. ಆ್ಯಂಡ್ ಇವಾಗ ನಾನು ಮಾರ್ಕ್ ಮಾಡ್ತಿರೋದು ಲೈನಿಂಗ್. ಸೊ ಅದಕ್ಕಿಂತ 2 ಇಂಚ್ ಕಡಿಮೆ ಇಡ್ತೀನಿ. ಓಕೆ, ಬಿಕಾಸ್ ಮೇನ್ ಫ್ಯಾಬ್ರಿಕ್ಕಿಗಿಂತ ಲೈನಿಂಗು ಶಾರ್ಟ್ ಆಗಿರುತ್ತೆ. ಓಕೆ, ಸೊ ಇವಾಗ ನಂದು 30, ಬಟ್ ನಾನು 28 ಇಂಚ್ ಲೆಂತ್ ಇಡ್ತೀನಿ, 1.5 ಇಂಚ್ ಮಾರ್ಜಿನ್. ಸೊ ಐ ವಿಲ್ ಗೆಟ್ 29.5. ಓಕೆ, ಸೊ ಸೊ ನಾವು ಇವಾಗ ಕುರ್ತಿ ಮಾರ್ಕ್ ಮಾಡ್ಬೇಕಾದ್ರೆ ಇಟ್ ಇಸ್ 30 ಅಂದರೆ 31.5. ಹಾಂ, ಅದೇ Fold, ಬೇಕಾದ್ರೆ fold. 2 ಇಂಚೇ ಇಟ್ಕೋಬೋದು. ಸೊ ದಟ್ ಇಸ್ 32 ಇಟ್ಟರೆ ನಾವು ಒಂದು ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಿ ಹಾ. ಕರೆಕ್ಟಾಗಿ 30 ಬರುತ್ತೆ. ಹೌದು. ಪಾಯಿಂಟ್ ಬೇಡ ಅಂದರೆ ಏನು ಇದು 2 ಪಾಯಿಂಟ್ ಇಟ್ಕೋಬೋದು. ಅದೇ 1.5. ಯಾಕಂದರೆ ಬಿಗಿನಿಂಗಲ್ಲಿ ನಮಗೆ ಗೊತ್ತಾಗಲ್ಲ, ನಾವು ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇಟ್ಬಿಡ್ತೀವಿ, ಆವಾಗ ಸ್ವಲ್ಪ ಇದಾಗುತ್ತೆ. ಸೊ 2 ಇಂಚ್ ಇಟ್ಟರು ಏನಿಲ್ಲ. ಓಕೆ, ಸೊ ಒಟ್ನಲ್ಲಿ ಬಾಟಮ್ ಮಾರ್ಜಿನ್ ಜಾಸ್ತಿನೇ ಸೊ ಇಟ್ಕೊಳ್ಳೋದು ಇದರಲ್ಲಿ ಒಳ್ಳೆಯದು. ನೀವು ಮಾಡಬೇಕಾದ್ರೆ ಅದೊಂದು ಚೇಂಜಸ್ ಬಿಟ್ಟರೆ ಮಿಕ್ಕಿದ ಮಾರ್ಕಿಂಗ್ಸ್ ಎಲ್ಲ ಪರ್ಫೆಕ್ಟ್ ಅಂದರೆ ಸೇಮ್ ಇರುತ್ತೆ. ಹಾಂ, ಯಾಕಂದರೆ ನಾನು ಅಲ್ಲಿವರೆಗೂ ಮಾತ್ರ ಅಟೆಂಡ್ ಮಾಡಿದ್ದೆ, ಇಲ್ಲಿಂದ ಅಟೆಂಡ್ ಮಾಡಿ. ಹಾಂ, ಎಸ್, ಅದೇನೆ ಸರ್. ನೆಕ್ ಲೈನು ಆ್ಯಸ್ ಇಟ್ ಇಸ್ ಮಾರ್ಕ್ ಮಾಡ್ತೀವಿ. ನೆಕ್ ಲೈನಲ್ಲಿ ಏನೂ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ನಾವು ಮುಂದಕ್ಕೆ ಬರೋದು ರೆಡಿ ಶೋಲ್ಡರಲ್ಲಿ ಮಾರ್ಜಿನ್ ಇಡ್ತೀವಿ. ಬಟ್ ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ಬರೋ ಅಂಥ ಪೋರ್ಷನ್ನು. ಸೊ ಮಧ್ಯದಲ್ಲಿ ಬರೋ ಅಂಥಗೆ ಡ್ರಾ ಎಡ್ಜಸ್ನ ಫೋಲ್ಡ್ ಮಾಡೇ ಮಾಡ್ತೀವಿ. ವಿ ವೋಂಟ್ ಲೀವ್ ಇಟ್ ಆಸ್ ಇಟ್ ಇಸ್. ಸೊ ಫೋಲ್ಡ್ ಮಾಡೋದಕ್ಕೆ ನಮಗೆ ಜಾಸ್ತಿನೇ ಮಾರ್ಜಿನ್ ಬೇಕು. ಅದಕ್ಕೆ 1.5 to 2 ಇಂಚ್ ಮಾರ್ಜಿನ್ ಇಟ್ಟು ಫುಲ್ ಲೆಂತ್ನ ಮಾರ್ಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇವಾಗ ಸಿ ವಿ ಹ್ಯಾವ್ ಐಡೆಂಟಿಫೈಡ್ ನೆಕ್ ಲೈನ್, ಸೈಡ್ ಕಟ್ ಮತ್ತು ಬಾಟಮ್. ಬಟ್ ನಮಗೆ ಇನ್ನೊಂದು ಜಾಗ ಇದೆಯಲ್ಲ, ವೇಸ್ಟ್. ಯಾ. ಸೊ ವೇಸ್ಟ್ ನಾ ಹೇಳ್ದಂಗೆ ಕುರ್ತಿಗೆಲ್ಲ ನಮ್ಮ ಸೈಡ್ ಕಟ್ ಮತ್ತು ಚೆಸ್ಟ್ ಲೈನಿಗೆ ಮಧ್ಯದಲ್ಲಿ ಬರೋದೇ ನಮ್ಮ ಸೊಂಟ. ಓಕೆನಾ, ನಾವು ಮೆಜರ್ಮೆಂಟ್ ಟೇಪ್ ಇಟ್ಟು ಇದೇ ನಮ್ಮ ಸೊಂಟದ ಜಾಗ ಅಂತ ಕಂಡುಹಿಡಿಯಲ್ಲ. ಓಕೆ, ನಮ್ಮ ಸೈಡ್ ಕಟ್ಟಿಗೂ ಇಲ್ಲಿ ಚೆಸ್ಟಿಗೂ ಸೈಡ್ ಕಟ್ಟಿಗೂ ಏನು ಸೆಂಟರ್ ಸಿಗುತ್ತೆ ಅದು ನಮ್ಮ ವೇಸ್ಟ್ ಆಗಿರುತ್ತೆ. ಓಕೆ, ಸೊ ಇವಾಗ ವೇಸ್ಟ್ ಲೈನ್ ಕಂಡುಹಿಡಿಯೋಕ್ಕೆ ಇಲ್ಲಿಂದ ನಾವೇನು ಮಾರ್ಕ್ ಮಾಡ್ತಾ ಇಲ್ಲ, ವಿ ಆರ್ ಐಡೆಂಟಿಫೈಯಿಂಗ್. ಚೆಸ್ಟ್ ಲೈನ್ ಬಂದು ಇದು, ಓಕೆನಾ, ಸ್ಕಾರ್ಫ್ ಲೈನ್ ಇದು. ಸೊ ಈ ಟೇಪ್ ಕೂಡ ಕೆಲವ್ರಿಗೆ ಅದೇ ಡೌಟ್ ಇತ್ತು, ಇಲ್ಲಿಂದನೇ ತೊಗೋಬೇಕು ಇಲ್ಲಿಂದನೇ ತೊಗೋಬೇಕಂತ. ಎಲ್ಲಿಂದ ತೊಗೊಂಡ್ರು ಸೆಂಟರ್ ವಿಲ್ ಕಮ್ ದೇರ್ ಓನ್ಲಿ, ರೈಟ್. ಸೊ ಹಾಗಾಗಿ ಇದು ಚೆಸ್ಟ್ ಲೈನು, ಇದು ವೇಸ್ಟ್ ಲೈನು, ಇದಕ್ಕೆ ಸೆಂಟರ್ ತೊಗೋತೀವಿ. ಓಕೆ, ಸೊ ದಿಸ್ ವಿಲ್ ಬಿ ಅವರ್ ವೇಸ್ಟ್ ಲೈನ್, ಸೊಂಟದ ಭಾಗ. ಓಕೆ, ಸೊ ನಾವು ವಿ ಹ್ಯಾವ್ ಗಾಟ್ ಆಲ್ ದಿ ಲೈನ್ಸ್. ಇವಾಗ ವಿಡ್ತ್ ಮಾರ್ಕ್ ಮಾಡಬೇಕು.
ಓಕೆನಾ. ಸೊ ವಿತ್ ಮಾರ್ಕ್ ಮಾಡೋದಕ್ಕೆ ಹಾಂ ಸೊ ಫಾರ್ಮುಲಾ ಅಂದರೆ ಏನಿಲ್ಲ, ಅದನ್ನು ನೀವು ಈ ಸಿಂಪಲಾಗಿ ತೊಗೊಳ್ಳಿ. ಫಾರ್ಮುಲಾ ಯಾಕೆ ನೋಡ್ತೀವಿ, ನಾವೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಮೈನಸ್ ಮಾಡೋದು ಇದ್ರೆ ಅಂತ ಅಷ್ಟೇ, ಓಕೆನಾ. ಸೊ ಇವಾಗ ಆ್ಯಡಿಂಗ್ ನಾನು ಹೇಳ್ಬಿಟ್ಟಿದ್ದೀನಿ, 2 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ವೇಸ್ಟಿಗೂ ಸಹ ನಂದು ಸೊಂಟದ ಅಳತೆ ಏನಿರುತ್ತೆ ರೌಂಡು, ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 4 ಮಾಡಿದ್ರೆ ವಿ ಗೆಟ್ ಅವರ್ ವೇಸ್ಟ್ ವಿಡ್ತ್, ಓಕೆನಾ. ಬಿಕಾಸ್ ಚೆಸ್ಟಲ್ಲೂ ಲೂಸಿಂಗ್ ಆ್ಯಡ್ ಮಾಡಿದ್ದೀವಿ, ಇಲ್ಲೂ ಲೂಸಿಂಗ್ ಆ್ಯಡ್ ಮಾಡ್ತೀವಿ. ಮತ್ತು ಇವಾಗ ಸೈಡ್ ಕಟ್ ವಿಡ್ತಿಗೆ ಮಾತ್ರ ಲೂಸಿಂಗ್ ಆ್ಯಡ್ ಮಾಡಲ್ಲ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಸೈಡ್ ಕಟ್ ಬಂದು ನಮ್ಮ ಹಿಪ್ ಸೈಜಿಗಿಂತ ಕಡಿಮೆನೇ ಇರುತ್ತೆ, ಬಟ್ ನಾವಿಲ್ಲಿ ಮಾರ್ಕ್ ಮಾಡ್ತಿರೋದು ಕೂಡ ಹಿಪ್ ಸೈಜು, ಓಕೆ. ನಾನು ಹೇಳಿದೆ, ಯಾಕೆಂದರೆ ನಾವು ಸೈಡ್ ಕಟ್ಟಲ್ಲೇ ಮೆಜರ್ಮೆಂಟ್ ತೊಗೊಂಡ್ರೆ ಅಲ್ಲಿಗೆ ಮುಗ್ದೋಗುತ್ತೆ, ಮತ್ತು ನಮಗೆ ಹಿಪ್ ಎಕ್ಸ್ಟ್ರಾ ಇದ್ದರೆ ಆಚೆ ಕಾಣಿಸುತ್ತೆ, ಓಕೆ. ಸೊ ನಾವು ಸೈಡ್ ಕಟ್ ಹತ್ರ ಮಾರ್ಕ್ ಮಾಡೋಕ್ಕೆ ಹಿಪ್ ಸೈಜ್ ಬಿಡ್ತೇನೆ ತೊಗೋತಿರೋದು. ಸೊ ಅದು ಆಲ್ರೆಡಿ ಲೂಸೇ ಇರುತ್ತೆ, ಅಲ್ಲಿ ನಾವು ಅಲ್ಲಿ ಆ ಮೆಜರ್ಮೆಂಟ್ ತೊಗೋತಿದ್ದೀವಿ ಅಂದರೆ ಲೂಸೇ ಇರುತ್ತೆ. ಮತ್ತು ಪುನಃ ನಾವು ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ಆ್ಯಡ್ ಮಾಡಿದ್ರೆ ತುಂಬ ವೈಡ್ ಆಗಿಬಿಡುತ್ತೆ, ಓಕೆ. ಸೊ ಅದಕ್ಕೋಸ್ಕರ ಲೂಸಿಂಗ್ನ ಸೈಡ್ ಕಟ್ಟಿಗೆ ತೊಗೊಳ್ಳಲ್ಲ, ಬರೀ ನಮ್ದೇನು ಚೆಸ್ಟ್ ಇತ್ತು ವೇಸ್ಟ್ ಇತ್ತು ಅದಕ್ಕೆ ಮಾತ್ರ ಲೂಸಿಂಗ್ ಆ್ಯಡ್ ಮಾಡ್ತೀವಿ, ಓಕೆ. ಸೊ ನನ್ನ ವೇಸ್ಟ್ ರೌಂಡ್ ಬಂದು 34 ಪ್ಲಸ್ 2 36 ಡಿವೈಡೆಡ್ ಬೈ 4. 1 ಇಂಚ್ ಮಾರ್ಜಿನ್, ಓಕೆವಾ. ಹಾಂ, ಸೊ ವೇಸ್ಟ್ ಬಿಟ್ಟು ಮಾರ್ಜಿನ್, ಓಕೆನಾ. ಮತ್ತು ಇಲ್ಲಿ ಸೈಡ್ ಕಟ್ ಮೇಲೆ ಹಿಪ್ ವಿಡ್ತ್ ಎಷ್ಟಿದೆಯೋ ಅಷ್ಟನ್ನು ಇಡ್ತಾ ಇರೋದು. ಸೊ ಹಿಪ್ ರೌಂಡ್ ನಂದು 43. ಸೊ ಲೂಸಿಂಗ್ ಏನು ಆ್ಯಡ್ ಮಾಡಲ್ಲ, ಓಕೆ, ಬಿಕಾಸ್ ಆಲ್ರೆಡಿ ಲೂಸ್ ಇರುತ್ತೆ. 43 ಡಿವೈಡೆಡ್ ಬೈ, ಸೊ ಹಿಪ್ ರೌಂಡ್ ಡಿವೈಡೆಡ್ ಬೈ 4 ಟೈಮ್ಸ್ 10.75 ನಂದು. ಸೊ 10.75 ಮಾರ್ಕ್ ಮಾಡ್ತೀನಿ, ಪ್ಲಸ್ 1 ಇಂಚ್ ಮಾರ್ಜಿನ್. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮದು ಸೈಡ್ ಕಟ್ ಎಷ್ಟಿರುತ್ತೋ ಅಷ್ಟೇ ನಮ್ಮದು ಬಾಟಮ್ ಬಿಟ್ ಕೂಡ ಇರಬೇಕು, ಇಲ್ಲಾಂದರೆ ಇಲ್ಲಿ ತುಂಡ ಅಗಲ ಆಗೋದಿರುತ್ತೆ. ಸೊ ನಾವು ಸ್ಟ್ರೇಟ್ ಕಟ್ ಪೂರ್ತಿ ಅಂತಂದಾಗ ಅದು ಸ್ಟ್ರೇಟೇ ಇರಬೇಕು. ಸೊ ವಾಟ್ ಎವರ್ ನಾವು ಸೈಡ್ ಕಟ್ಟಲ್ಲಿ ಬಿಡ್ತು ಎಷ್ಟು ಇಟ್ಟಿರ್ತೀವಿ ಅಷ್ಟೇ ಬಿಡ್ತನ್ನ ಬಾಟಮಲ್ಲಿ ಇಡ್ತೀವಿ, ಓಕೆ. ಸೊ ಇವಾಗ ಇಲ್ಲೂ ಮೆಜರ್ಮೆಂಟ್ಸ್ ತೊಗೊಳ್ಳಲ್ಲ, ಇಲ್ಲೇನು ಇಟ್ಟಿದ್ದೀವಿ ಅದನ್ನೇ ರಿಪೀಟ್ ಮಾಡ್ತೀವಿ. ಸೊ ವಿ ಕೆಪ್ 10.75, ಇಲ್ಲೂ 10.75. ಓಕೆ. ಸೊ ಇವಾಗ ಎಲ್ಲ ಮಾರ್ಕಿಂಗ್ಸ್ ಆಗಿದೆ. ವಿ ಜಸ್ಟ್ ಜಾಯಿನ್ ದಿ ಫಿಟ್ಟಿಂಗ್ ಲೈನ್, ಮಾರ್ಜಿನ್ ಲೈನ್. ಮ್ಯಾಮ್ ಕ್ರಾಸ್ ಆಗಲಿಲ್ವಾ ನೋಡಿ ಇಲ್ಲೇನು 11.75 ಹೋಯ್ತು. ಹೌದಾ? ಅಯ್ಯೋ 10.75 ಇದೆ 1 ಇಂಚ್. ಸೊ ದಿಸ್ ಇಸ್ ಸೊ ಫೈನಲಿ ಜಾಯಿನ್ ಮಾಡ್ತೀವಿ ಅಷ್ಟೇ. ಇವಾಗ ಬ್ಯಾಕ್ ಪಾರ್ಟಲ್ಲಿ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ, ಅವಾಗ ನೀವೇ ಹೇಳ್ಬೇಕು ಇನ್ನು ನೆಕ್ ಪಾರ್ಟ್ ಎಲ್ಲ. ಸೊ ಇವಾಗ ಇನ್ನೊಂದು ವಿಡ್ತ್ ಬಾಕಿ ಇದೆ, ಯಾವುದು? ರೆಡಿ ಶೋಲ್ಡರ್. ಸೊ ರೆಡಿ ಶೋಲ್ಡರ್ ಮಾರ್ಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಮಗೆ ನೆಕ್ ವಿಡ್ತ್ ಬರುತ್ತೆ. ಸೊ ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ತೀವಿ. ಸೊ ಇವಾಗ ರೆಡಿ ಶೋಲ್ಡರ್ ಮಾರ್ಕ್ ಮಾಡೋಕ್ಕೆ ಅವತ್ತು ನೀವು ಅಬ್ಸೆಂಟ್ ಆಗಿಲ್ಲ ಹೇಳುವಾಗ, ನೀವು ಅಬ್ಸೆಂಟ್ ಅನಿಸುತ್ತೆ, ಹಾಂ ಇವ್ರು ಅಬ್ಸೆಂಟು. ಸೊ ಇವಾಗ ನಾರ್ಮಲಾಗಿ ನೀವು ನೆಕ್ ಹತ್ರ ಕ್ರೀಸ್ ನೋಡ್ಬೋದು. ಇವಾಗ ನಾನು ಹಿಂಗೆ ಬಂದಿದ್ರೆ ಸಾಕು ಈ ಥರ ಎಲ್ಲ ಬರುತ್ತೆ, ಓಕೆ. ವೈ ಬಿಕಾಸ್ ಅಂತಂದರೆ ಅವರು ನಾರ್ಮಲಾಗಿ ನಮ್ಮದು ಶೋಲ್ಡರ್ ಹೈಟ್ ಏನಿರುತ್ತೆ ಇದು ಇಲ್ಲಿಂದಾನೇ ನಾವು ತೊಗೊಳೋದ್ರಿಂದಾನೇ ಆ ಎಕ್ಸೆಸ್ ಆಫ್ ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಸೊ ದಟ್ ನಮಗೆ ಬಾಡಿ ಮೇಲೆ ಕೂರಲ್ಲ. ಸೊ ವಾಟ್ ವಿ ಡೂ ಇಸ್, ಇಲ್ಲಿ ನಾವು ಇದನ್ನು ಕಟ್ ಆಫ್ ಮಾಡ್ತೀವಿ,
ಓಕೆನಾ. ಇವಾಗ ಲೈಕ್ ಇಲ್ಲಿ ಇರೋದಲ್ಲ ಇದು, ಹೌದು. ಓಕೆನಾ. ಸೊ ನಾನು ಇಲ್ಲಿಂದನೇ ಫ್ಯಾಬ್ರಿಕ್ ತೊಗೊಂಡಾಗ ಏನಾಗುತ್ತೆ, ಆಬ್ವಿಯಸ್ ಸ್ವಲ್ಪ ಅದೇನಿದೆ ಆ ಲೂಸಿಂಗ್ ಎಲ್ಲ ಇರುತ್ತೆ. ಸೊ ನಾನು ಇದನ್ನ ಹೆಂಗೆ ಕಟ್ ಮಾಡ್ತಿದ್ದೀನಿ ಅಂದರೆ, ನಾನೇನು ಇಲ್ಲಿ ಮೈನಸ್ ಶೋಲ್ಡರ್ ಮಾರ್ಕ್ ಮಾಡಿದ್ದೀನಿ ಅದಕ್ಕೆ ನೇರವಾಗಿ ಸ್ಟ್ರೇಟ್ ಲೈನ್ ಹಾಕೋತೀನಿ. ಸೊ ಸ್ಟ್ರೇಟ್ ಲೈನ್ ಹಾಕಿದಾಗ ನನ್ನ ಲೈನ್ ಇಲ್ಲಿಗೆ ಬರುತ್ತೆ. ಸೊ ಏನಾಗುತ್ತೆ, ಇಲ್ಲಿರೋ ಎಕ್ಸೆಸ್ ಫ್ಯಾಬ್ರಿಕ್ ಕಟ್ ಆಗಿಬಿಡುತ್ತೆ. ಸೊ ಇಲ್ಲಿಂದ ಫ್ಯಾಬ್ರಿಕ್ ಸ್ಟಾರ್ಟ್ ಆಗುವಾಗ ನಮಗೆ ಬಾಡಿ ಫಿಟ್ ಇರುತ್ತೆ. ಓಕೆ. ಸೊ ನೆಕ್ ಮೇಲೆ ಹಿಂಗೆ ಕೂರುತ್ತೆ. ಅದೇ ಹಿಂಗೆ ಮಾಡಿದ್ರು ಸುಮ್ಮನೆ ಈ ಥರ ಎಲ್ಲ ಕ್ರೀಸ್ ಬರುತ್ತೆ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಅವ್ರನ್ನ ತಗೋತಾ ಇಲ್ಲ. ಸೊ ಅದೆಲ್ಲ ಆಲ್ವೇಸ್ ನಾವು ಈ ಶೋಲ್ಡರ್ ಲೈನ್ ಏನಿದೆ ಅಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಕೊಳ್ತೀವಿ. ಸೊ ಇದು ಎಕ್ಸಾಕ್ಟಾಗಿ ಸ್ಟ್ರೇಟಾಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾದ್ರೆ ನೀವು ಇದನ್ನು ಮೆಜರ್ ಮಾಡ್ಕೋಬೋದು. ಈ ಗ್ಯಾಪ್ನ 3/4 ಇಂಚ್ ಇದೆ, ಅದೇ 3/4 ಇಂಚ್ ಇಲ್ಲಿ ಮಾರ್ಕ್ ಮಾಡಿಬಿಡ್ಬೇಕಾದ್ರೆ ನೀವು ಮಾಡ್ಬೋದು. ಇಲ್ಲಾಂದರೆ ಸ್ಟ್ರೇಟಾಗಿ ಬರ್ತಿದೆ ಇಲ್ವಾ ಅನ್ನೋದು ಗೊತ್ತಾಗೋದಿಲ್ಲ ಅಷ್ಟು ಈಸಿಯಾಗಿ. ಓಕೆ. ಸೊ ಇವಾಗ ಏನಾಯಿತು, ಈ ಎಕ್ಸೆಸ್ ಫ್ಯಾಬ್ರಿಕ್ಕು ಮೈನಸ್ ಆಗೋಯಿತು. ಓಕೆ. ಇಫ್ ನಾಟ್ ನಾನು ಇವಾಗ ಇಲ್ಲಿಂದಾನೇ ನೆಕ್ ಕೊಡ್ತಿದ್ದೆ ಇದೇ ಶೋಲ್ಡರಿಂದ ಅಲ್ವಾ, ಬಟ್ ನಾನು ಇದನ್ನು ಮೈನಸ್ ಮಾಡಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಇದು ಇವಾಗ ನೋಡಿ ಇದು ಲೂಸಿಂಗ್ ಇರೋದು ನಾನು ಹಿಂಗೆ ಮಾಡಿದ ತಕ್ಷಣ ಏನಾಯಿತು, ಟೈಟ್ ಆಯಿತು. ಫೈನ್. ಸೊ ದಟ್ ಅವರ್ ಶೋಲ್ಡರ್ ವಿಲ್ ನೆಕ್ ಪಾರ್ಟ್ ವಿಲ್ ಬಿ ಫಿಟ್. ಓಕೆನಾ. ಅದನ್ನು ಮಾಡೋದಕ್ಕೋಸ್ಕರ ವಿ ಡೂ ದಿಸ್. ಓಕೆ. ಸೊ ಇವಾಗ ನಮ್ಮ ಫೈನಲ್ ಶೋಲ್ಡರ್ ಬಂದ್ಬಿಟ್ಟು ಇದು ಅಲ್ಲ ಇದು, ಸರಿನಾ. ಫಸ್ಟ್ ನಾರ್ಮಲ್ ಶೋಲ್ಡರ್ ಅಂತ ಇದು ಮಾಡಿದ್ವಿ, ಆಮೇಲೆ ಸ್ಲೋಪ್ ಕ್ರಿಯೇಟ್ ಮಾಡಿದ್ವಿ, ಆಮೇಲೆ ಇರೋ ಬಾಡಿಯಲ್ಲೂ ಸಹ ಇಲ್ಲಿ ಕ್ರೀಸ್ ಅವಾಯ್ಡ್ ಮಾಡೋದಕ್ಕೆ ನೆಕ್ ಪೋರ್ಷನ್ ಹತ್ರ ಇದನ್ನು ಸ್ಟ್ರೇಟ್ ಮಾಡ್ಕೊತಿದ್ದೀವಿ. ಓಕೆನಾ. ಸೊ ಇವಾಗ ಇದು ನಮ್ಮ ಫೈನಲ್ ಶೋಲ್ಡರ್ ಲೈನ್. ಓಕೆ. ಸೊ ಇವಾಗ ನಮಗೆ ಫೈನಲ್ ಶೋಲ್ಡರ್ ಲೈನ್ ಸಿಕ್ಕಾದ್ಮೇಲೆ ನಾವೇನು ಮಾಡಬೇಕು, ರೆಡಿ ಶೋಲ್ಡರ್ನ ಮಾರ್ಕ್ ಮಾಡ್ತೀವಿ. ಸೊ ದಟ್ ಈಸ್ ದಿಸ್ ವಿಡ್ತ್. ಓಕೆ. ನಾನಿವಾಗ ನನ್ನ ರೆಡಿ ಶೋಲ್ಡರ್ 2 ಇಂಚ್ ಇದೆ. ಸೊ ಅದು ಮಾರ್ಕ್ 2 ಇಂಚಾ? ನೋ, 1 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ. 1 ಇಂಚ್ ಎಕ್ಸ್ಟ್ರಾ, ಯಾಕಂದರೆ ಈ ಸೈಡ್ ಹಾಫ್ ಆ ಸೈಡ್. ಯಾ. ಸೊ ವಿ ಮಾರ್ಕ್ 3 ಇಂಚ್. ಫೈನ್. ಸೊ ಇವಾಗ ಇದು ನನ್ನ ರೆಡಿ ಶೋಲ್ಡರ್ ವಿಡ್ತ್. ಓಕೆ. ಸೊ ದಿಸ್ ಈಸ್ ಮೈ ನೆಕ್ ವಿಡ್ತ್. ನಂದು ನೆಕ್ ವಿಡ್ತ್ ಎಷ್ಟಾಗಲ ಇದೆ ಅನ್ನೋದು ಆಟೋಮೆಟಿಕಾಗಿ ನಮಗೆ ಸಿಗುತ್ತೆ. ಓಕೆ. ಸೊ ಈ ನೆಕ್ ವಿಡ್ತನ್ನ ಮೆಷರ್ ಮಾಡಬೇಕು ನೀವು. ಓಕೆ. ಸೊ ಐ ಆಮ್ ಗೆಟಿಂಗ್ ಅರೌಂಡ್ 3.75. ಸೊ ಅದೇ 3.75ನ ನೆಕ್ ಲೈನ್ ಇದು. ಓಕೆ. ಸೊ ಈ ನೆಕ್ ಲೈನ್ ಮೇಲೆ ಮಾರ್ಕ್ ಮಾಡಿಬಿಟ್ಟು ನಿಮ್ಮ ನೆಕ್ ಪಾರ್ಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ. ಸೊ ದಿಸ್ ಇಸ್ ಅವರ್ ಶೋಲ್ಡರ್ ಸ್ಟ್ರಿಪ್. ಇದು ನಮ್ಮ ನೆಕ್ ಗ್ಯಾಪ್. ಈ ಗ್ಯಾಪಲ್ಲಿ ನೀವೇನು ರೆಡಿ ಮೀನ್ಸ್ ನೆಕ್ ಶೇಪ್ ಫಿಕ್ಸ್ ಮಾಡಿರ್ತೀರ ಅದನ್ನು ನೀವು ಕೊಟ್ಕೋಬೇಕು. ಫೈನ್. ಅದಿದು ಸಾರಿ. ಸೊ ಇವಾಗ ಆ್ಯಕ್ಚುಲಿ ಸ್ಟ್ರೇಟ್ ಲೈನ್ ಮೇಲೆ ರೆಡಿ ಶೋಲ್ಡರ್ ಮಾರ್ಕ್ ಮಾಡಿದ್ವಿ. ಆ್ಯಂಡ್ ನಾರ್ಮಲಾಗಿ ನಮ್ಮ ಶೋಲ್ಡರ್ ಸ್ಟ್ರೇಟ್ ಇರಲ್ಲ, ಸ್ಲೋಪ್ ಇದ್ದೇ ಇರುತ್ತೆ. ಅದಕ್ಕೆ ಆ ಸ್ಲೋಪ್ ಕ್ರಿಯೇಟ್ ಮಾಡೋಕ್ಕೆ 1/4 ಇಂಚ್ ಕೆಳಗಡೆ ಮತ್ತೆ ಇಲ್ಲಿ ಹೋಗ್ತೀವಿ. ಯಾವ ಕಡೆ? ಆರ್ಮೋಲ್ ಕಡೆ. ಓಕೆನಾ. ಆರ್ಮೋಲ್ ಸೈಡ್ ಹೋಗ್ಬಿಟ್ಟು ಇದನ್ನ ಕ್ರಾಸ್ ಮಾಡ್ತೀವಿ ಅಷ್ಟೇ. ಅದೇನು ರೆಡಿ ಶೋಲ್ಡರ್ ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಇಲ್ಲಿಗೆ. ಸೊ ದಟ್ ಏನಾಗುತ್ತೆ ಅಂದರೆ ನಮ್ಮ ಶೋಲ್ಡರಿಗೆ ಮತ್ತೆ ಒಂದು ಸ್ಲೋಪ್ ಬರುತ್ತೆ. ಓಕೆನಾ. ಫಸ್ಟ್ ಈ ಸ್ಟ್ರೇಟ್ ಲೈನ್ ಹಾಕೋದು ಇಲ್ಲಿ ಬರೋ ಕ್ರೀಸ್ನ ಅವಾಯ್ಡ್ ಮಾಡೋಕ್ಕೆ. ಮತ್ತು ಸ್ಟ್ರೇಟ್ ಬಂದು ಯಾವ ಶೋಲ್ಡರು ಇರಲ್ಲ, ಸ್ಲೋಪ್ ಇದ್ದೇ ಇರುತ್ತೆ. ಸೊ ಮತ್ತೆ ಸ್ಲೋಪ್ ಕ್ರಿಯೇಟ್ ಮಾಡೋಕ್ಕೆ 1/4 ಇಂಚ್ ಕೆಳಗಡೆ ಬರ್ತೀವಿ. ಓಕೆನಾ. 1/4 ಇಂಚ್ ಕೆಳಗೆ ಬಂದು ನಾವು ಎಲ್ಲಿಗೆ ರೆಡಿ ಶೋಲ್ಡರ್ ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ ಲೈನ್ ಹಾಕ್ಕೊತೀವಿ. ಓಕೆನಾ. ಸೊ ದಟ್ ವಿ ಗೆಟ್ ದ ಶೋಲ್ಡರ್ ಸ್ಲೋಪ್ ಅಗೇನ್. ಆ್ಯಂಡ್ ಇವಾಗ ಇಲ್ಲಿ ಶೇಪ್ ನಾನು ರೌಂಡ್ ಇಟ್ಟಿದ್ದೆ. ಸೊ ಓಕೆವಾ. ಸೊ ಇಷ್ಟಕ್ಕೆ ನಿಮ್ಮ ಫ್ರಂಟ್ ಪಾರ್ಟ್ ಆಫ್ ದಿ ಕುರ್ತಿ ರೆಡಿ. ಓಕೆ. ಇವಾಗ ನಿಮ್ದೇನಾದರೂ ಬ್ಯಾಕ್ ಎಸ್ಪೆಷಲಿ ಈ ಶೋಲ್ಡರ್ ಮಾರ್ಕಿಂಗ್ ಮಾತ್ರ. ಯಾಕಂದರೆ ಶೋಲ್ಡರ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ರೆಡಿ ಶೋಲ್ಡರ್ ಸೇಮ್ ಇರುತ್ತೆ ಯಾವಾಗಲೂ, ಇದು ಮಾತ್ರ ಚೇಂಜ್ ಆಗೋಲ್ಲ ಬಿಡುತ್ತೆ. ಆದರೆ ಡೀಪ್ ಮತ್ತು ಶೇಪ್ ಚೇಂಜ್ ಆಗುತ್ತೆ. ಫ್ರಂಟಿಗೆ ನಾವು ಕೆಲವೊಮ್ಮೆ ಕಡಿಮೆ ಇಟ್ಬಿಟ್ಟು ಬ್ಯಾಕಿಗೆ ತುಂಬ ಇಟ್ಟಿರ್ತೀವಿ. ಮತ್ತು ಶೇಪ್ಸ್ ಕೂಡ ಅಷ್ಟೇ, ಫ್ರಂಟಿಗೆ ಜಾಸ್ತಿ ಶೇಪ್ಸ್ ಇರುತ್ತೆ, ಆಟು ಅದು ಇದು ಅಂತ ಹೇಳ್ಬಿಟ್ಟು. ಬ್ಯಾಕಿಗೆ ಕಾಮನ್ ಆಗಿ ನೋಡಿದ್ರೆ ಸ್ಕ್ವೇರ್ ಅಥವಾ ರೌಂಡ್ ಇರುತ್ತೆ.
ಓಕೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಆ ರೆಡ್ಯೂಸಿಂಗ್ ಮಾರ್ಕ್ ಏನಿದೆ ಮೈನಸ್ ಶೋಲ್ಡರ್ ಚಾರ್ಟಲ್ಲಿ ವೇರಿ ಆಗುತ್ತೆ. ವೇರಿ ಆದಾಗ ಏನಾಗುತ್ತೆ, ಇಲ್ಲಿ ಮಾಡೋ ಮಾರ್ಕಿಂಗು ಡಿಫ್ರೆಂಟ್ ಇರುತ್ತೆ ಫ್ರಂಟಿಗೂ ಬ್ಯಾಕಿಗೂ. ಅದಕ್ಕೋಸ್ಕರ ಬ್ಯಾಕಿಗೆ ಈ ಪೋರ್ಷನ್ ಒಂದು ರಿಪೀಟ್ ಮಾಡಬೇಕಾಗುತ್ತೆ. ಇನ್ನು ಬಾಕಿ ಇದೇನಿದೆ ಇದನ್ನೇ ಇಟ್ಟು ಟ್ರೇಸ್ ಮಾಡ್ತೀವಿ ನಾವು, ಓಕೆನಾ. ಬಟ್ ಇಫ್ ಇನ್ ಕೇಸ್ ನಿಮ್ಮದು ಬ್ಯಾಕ್ ಕೂಡ ಯಾವಾಗಾದರೂ ನೀವು ಸೇಮ್ ಡೀಪು ಎಲ್ಲ ಇಟ್ಟು ರೆಡ್ಯೂಸಿಂಗ್ ಪಾಯಿಂಟ್ ಸೇಮ್ ಇವಾಗ 1.5 ಇತ್ತು ಅಂತಂದರೆ ಇದೇ ಬರುತ್ತೆ ಬ್ಯಾಕು ಅಲ್ವಾ. ಆ್ಯಕ್ಚುಯಲ್ ಬಿಟ್ಟು ಮೈನಸ್ ಶೋಲ್ಡರ್ ಬಿಟ್ಟು ಇದೇ ಬರುತ್ತೆ. ಆವಾಗ ನೀವು ಬೇಕಾದ್ರೆ ಬ್ಯಾಕ್ ಪಾರ್ಟ್ನ ಇದ್ರ ಕೆಳಗಡೆ ಇಟ್ಬಿಟ್ಟು ಇದನ್ನೇ ಟ್ರೇಸ್ ಮಾಡ್ಬೋದು. ಓಕೆ. ಸೊ ಟ್ರೇಸ್ ಮಾಡುವಾಗ ಏನು ಮಾಡಬೇಕಾಗುತ್ತೆ, ಬ್ಯಾಕ್ದು ಆರ್ಮೋಲ್ ಶೋಲ್ಡರ್ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೋಬೇಕು. ಯಾಕಂದರೆ ನೀವು ಬ್ಯಾಕು ಇದನ್ನೇ ಕಟ್ ಮಾಡಿದ್ರೆ ಆಮೇಲೆ ಇದಾಗಲ್ಲ. ವೈ ಬಿಕಾಸ್ ಬ್ಯಾಕ್ದು ಇನ್ನೂ ಜಾಸ್ತಿ ಇರುತ್ತೆ, ರೈಟ್. ಸೊ ಫಸ್ಟ್ ಬ್ಯಾಕ್ದನ್ನೇ ಕಟ್ ಮಾಡ್ಕೋಬೇಕು. ಆಮೇಲೆ ನೆಕ್ ಡೀಪ್ ಕೂಡ ಏನಾದರೂ ಜಾಸ್ತಿ ಇದ್ದರೆ ಆಮೇಲೆ ನೋಡ್ಕೋಬೋದು. ಬಟ್ ಅದು ಸೊ ನಮ್ಗೆ ಇವಾಗ ಸೇಮ್ ನಂಬರ್ ಇಟ್ಟಿರೋದಲ್ವ, ಬ್ಯಾಕ್ಗೂ 1.5 ರೆಡ್ಯೂಸ್ ಮಾಡಿರೋದು. ಸೊ ನಾನು ಇದ್ರ ಮೇಲೇ ತೋರಿಸ್ತೀನಿ. ಶೋಲ್ಡರ್ ಬಂದಿದೆ, ಇದನ್ನೇ ಇಲ್ಲಿ ಟ್ರೇಸ್ ಮಾಡ್ಬೋದು. ಕಟ್ ಮಾಡುವಾಗ ನೆಕ್ ಏನು ಆರ್ಮೋಲ್ ಮಾತ್ರ ನೋಡ್ಕೊಂಡು ಕಟ್ ಮಾಡಬೇಕು. ಇಲ್ಲಾಂದರೆ ಒಂದ್ಸತಿ ರಿಪೀಟ್ ಮಾಡಿಬಿಡ್ತೀರಾ, ನಿಮಗೆ ಗೊತ್ತಾಗುತ್ತೆ. ನೆಕ್ ಪಾರ್ಟ್ ಮಾತ್ರ ನೀವಿಬ್ಬರೇ ರಿಪೀಟ್ ಮಾಡಬೇಕು. ಬಿಕಾಸ್ ಮತ್ತು ಇದನ್ನೇ ಇಟ್ಟು ಟ್ರೇಸ್ ಮಾಡಿಬಿಡ್ತೀವಿ. ಏನು ಟೈಮ್ ಆಗಿದೆ ಅಟ್ಲೀಸ್ಟ್ ಅದೇ ನೋಡ್ಕೊಂಡೇ ಹೇಳಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿಬಿಟ್ಟು ಹಾಂ ಶೋಲ್ಡರ್ ಯಾ ಎಷ್ಟು ನಂದು 15 17.7. ಡಿವೈಡೆಡ್ ಬೈ ಹಂಗೆ ಹೇಳಿದ್ರಾ? ಡಿವೈಡೆಡ್ ಬೈ 2 7.5. ಹಾಂ. ಆಮೇಲೆ 1 inch ಡೌನ್. ಹಾಂ ಕ್ರಾಸ್ ಮಾರ್ಕ್ ಬರೋಕ್ಕೆ ಅಲ್ಲಿ ಏನು ಮಾಡಬೇಕು, 2 ಜಾಯಿಂಟ್. ಅದನ್ನೇ ಹೇಳೋದು ಸ್ಟಾರ್ಟಿಂಗಿಗೂ. ಆಮೇಲೆ ಡಿಪೆಂಡ್ಸ್ ಆನ್ ದಿ ಪ್ರಾಕ್ಟೀಸ್ ಅಷ್ಟೇ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಅದು ಹಂಗೆ ಬೈ ಹ್ಯಾಂಡೇ ಬರುತ್ತೆ. ಆವಾಗ ನೋಟ್ಸು ಬೇಕಾಗಲ್ಲ, ವಿಡಿಯೋನು ಬೇಕಾಗಲ್ಲ. ಇವಾಗ ನೆಕ್ಸ್ಟ್ ಯಾವ ಲೈನು ಹಂಸ. ಏನು ನನ್ನ 6.5 ಎಲ್ಲಿಗೆ ಕರೆಕ್ಟಾ? ನೆಕ್ಸ್ಟ್ ಅಲ್ಲಿಂದ 8 inch 9.5. 9.5 ಇದ್ದ ನಂದು ಪಕ್ಕನಾ? ನಂದು ಏನು ಫಾರ್ಮುಲಾ? ಬೆಳಿಗ್ಗೆ ಹಂಗೆ ಹೇಳಿ ಬಿಟ್ಟು ಮಾರ್ಕ್ ಮಾಡೋದಕ್ಕೆ ಏನು ಮಾಡೋದು? 37 divided by 4. Chest round divided by 6 ಚೆಸ್ಟ್ ರೌಂಡು ಪ್ಲಸ್ ಲೂಸಿಂಗ್ plus 2 plus 2. ಇಲ್ಲಿ ಲೂಸ್ 2 ಇಂಚ್ ಎಕ್ಸ್ಟ್ರಾ divided by 60 ಪಾಯಿಂಟಲ್ಲಿದೆ. ಮಾರ್ಕ್ ದಿ ಚೆಸ್ಟ್ ಬಿಟ್ ಆನ್ ದಿ ಚೆಸ್ಟ್ ಲೈನ್ ಇದು. ಸೊ ಚೆಸ್ಟ್ ಬಿಟ್ ಮಾರ್ಕ್ ಮಾಡಬೇಕು. ಸೊ ಚೆಸ್ಟ್ ರೌಂಡು 31 ಮೀನ್ಸ್ ನಂದು 37. ಚೆಸ್ಟ್ ರೌಂಡು ಫಾರ್ಮುಲಾ ಬಂದು ಚೆಸ್ಟ್ ರೌಂಡ್ ಪ್ಲಸ್ ಲೂಸಿಂಗ್ ಡಿವೈಡೆಡ್ ಬೈ 4. ಸೊ ನೀವು ಲೂಸಿಂಗ್ ಎಷ್ಟಾದರೂ ಇಟ್ಕೊಳ್ಳಿ ಅದು. ಓಕೆ. ಸೊ 37 ಪ್ಲಸ್ 2 ನಾನು ಹೇಳ್ತಿರೋದು 30 ಡಿವೈಡೆಡ್ ಬೈ 4. ಸೊ ನನಗೆ ಎಷ್ಟು ಸಿಗುತ್ತೋ ಅದು 9.75. ಸೊ 9.75. ಸೊ ಮಾರ್ಕ್ 9.75 ಆನ್ ದಿ ಚೆಸ್ಟ್ ಲೈನ್ ಫ್ರಮ್ ದಿ ಆನ್ ಫೋರ್ ಸೈಡ್ ಇದು ಇಲ್ಲಿಗೆ. ಆ್ಯಂಡ್ ಮಾರ್ಕ್ 1 inch ಮಾರ್ಜಿನ್. ಓಕೆನಾ? ಸೊ ನೀವು ಪಾಯಿಂಟ್ ವೈಸ್ ನೋಟ್ಸ್ ನೋಡಿ, ಇಲ್ಲಾಂದರೆ ಆಮೇಲೆ ಇಂಡಿವಿಜುವಲಾಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ 9.75 ಮತ್ತು 1 inch 9.75. ಆಮೇಲೆ ಈ ಒಂದು ಪೋರ್ಷನ್ ಅರ್ಥ ಇನ್ನು ಬಾಕಿ ಎಲ್ಲ ಕಷ್ಟ ಇಲ್ಲ. ಇದನ್ನೇ ಅರ್ಥ ಮಾಡ್ಕೋಬೇಕು ಮೇಯ್ನು. ಯಾಕಂದರೆ ನಾವು ಎಕ್ಸ್ಟ್ರಾ ತಲೆ ಉಪಯೋಗಿಸ್ತಿರೋದು ಬರೀ ಈ ಪೋರ್ಷನ್ಗೆ ಮಾತ್ರ. ಇನ್ನು ಇದೆಲ್ಲ ಸೇಮ್ ನೀವೇನು ಮಾಡ್ತೀರಾ ನಾರ್ಮಲ್ ಟೈಲರ್ಸು ಅದೇನೇ ಮಾಡೋದು. ಹಾಂ. ಎಲ್ಲಿ ಲೈನ್ ಹಾಕಬೇಕು? ಲೈನ್ ಹಾಕ್ಬೇಕಾ? ನೀಡಲ್ ಹಾಕ್ಕೊಂಡು ಹಿಡಿಬೇಕು. ಹಾಂ ಹಾಂ
ಹೊಟ್ಟೆ ನೋಡ್ತಿಲ್ಲ ನನಗೆ, ಹೊಟ್ಟೆ ಸಿಕ್ಕಿರುತ್ತೆ ಹೋಗಿ ಹಾಲು ಕುಡಿ ಹೋಗುವಾಗ. So you have to go back to the ಹಾಂ ಶೋಲ್ಡರ್. ಹೌದು, ಹಿಂಗೆ ವರ್ಕ್ ಆಗಿದೆ ನಮಗೆ. ಅದನ್ನು ನೋಡಿಕೊಂಡು ಯಾವ್ದ್ಯಾವ್ದನ್ನ ಇಟ್ಕೊಂಡು ನಾನು ನಂಬರ್ ಕಂಡುಹಿಡಿತೀವಿ? ಹೇಳಿ ಹೇಳಿ ಬೇಗ. ರೆಡಿ ಶೋಲ್ಡರು, ನೆಕ್ ಟೀಪು ಅದನ್ನೆಲ್ಲ ಅಲ್ಲೇ ಮೆನ್ಷನ್ ಮಾಡಿ ಮೈನಸ್ ಮಾಡ್ತೀವಿ. ಯಾವ್ದ್ರ ಜೊತೆಗೆ ಮೈನಸ್ ಮಾಡ್ತೀವಿ? ಹಾಂ. ಸೊ 6.75 ಇದು ಮಾರ್ಕ್ ಮಾಡಿ. ಓಕೆ, ಸೊ ಇನ್ನೊಂದು 7th ಪಾಯಿಂಟಲ್ಲಿ ಏನಿದೆ ಅದನ್ನೇ ಸೇಮು ಚೆಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡಿ ಅಂತ. ಅವಾಗ ನಮಗೆ ಆರ್ಮೋಲ್ ಡ್ರಾ ಮಾಡೋಕ್ಕೆ ಲೈನ್ ಸಿಗುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಸ್ವಲ್ಪ ಪ್ಲೀಸ್. ಟೈಮ್ ತೊಗೊಂಡು ಪೇಪರ್ ಸ್ಕೇಲ್ ಕೊಟ್ಟಿದ್ದೀನಿ, ಬುಕ್ಕಲ್ಲೇ ಒಂದ್ಸತಿ ಮಾಡಿ, ವಿಡಿಯೋ ಇದೆ, ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ. ಆಯಿತು. ಓಕೆ, ಸೊ ಇವಾಗ ಏನು ಆರ್ಮೋಲ್ ಕ್ರಿಯೇಟ್ ಮಾಡಬೇಕು. ಸೊ ನಾವು ಮಾಡ್ತಿರೋದು ಯಾವ ಪಾರ್ಟು? ಬ್ಯಾಕ್. ಹಾಂ, ಸೊ ಬ್ಯಾಕಿಗೆ ಏನು ಮಾಡಬೇಕು ನಾವು? ಸೆಂಟ್ರ್ 1 ಪಾಯಿಂಟ್. ಸೆಂಟರ್ ಮಾರ್ಕ್ ಮಾಡ್ತೀವಿ. ಆಮೇಲೆ ಹಾಂ, ಎಷ್ಟು ಮಾಡಬೇಕಿಲ್ಲಿ? 1 ಇಂಚ್ ಆ್ಯಡ್ ಮಾಡಬೇಕು. ಹಾಂ, ಸೊ ಫ್ರಂಟಲ್ಲಿ 3/4 ಇಂಚ್ ಮಾಡಿದ್ವಿ, ಆ್ಯಡ್ ಮಾಡಿ 1 ಇಂಚ್. 1 ಇಂಚ್ ಆಗುತ್ತಲ್ಲ. ಸೊ ಇದು ಫಿಕ್ಸ್, ಏನು ಆ್ಯಡ್ ಮಾಡ್ತೀವೋ ಅದು ಫಿಕ್ಸ್. ಓಕೆ, ಬಟ್ ಇದರಲ್ಲಿ ಇದೊಳಗೆಂದು ಹೋಗಲ್ಲ. ಸ್ಲೀವ್ ಬಂದು ನೀವು ಪ್ಯಾಟ್ರನ್ ಮಾಡೋದಲ್ಲ, ಅವತ್ತು ಅದೇ ಶೇಪ್ನ ಟ್ರೇಸ್ ಮಾಡ್ತೀವಿ. ಆ ಶೇಪ್ ಟ್ರೇಸ್ ಮಾಡ್ಕೊಂಡು ಹಿಂಗೆ ಸ್ಲೀವ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸ್ಲೀವ್ ಮಾಡೋವಾಗ. ಓಕೆ, ಸೊ ಇವಾಗ ಬ್ಯಾಕ್ ಅದೆಷ್ಟೇ ಹಾಕ್ಕೊಂಡು ಮಾಡಂಗಿಲ್ವಲ್ಲ. ಬ್ಯಾಕ್ ಸೈಡ್. ಹಾಂ, ಬ್ಯಾಕ್ ಪಾರ್ಟಿಗೆ ನಾ ಹೇಳಿದ್ನಲ್ಲ ಯಾವಾಗಲೂ ಶೇಪು ಆಚೆ ಬರಬೇಕು, ಫ್ರಂಟಿಗಿಂತ ಆಚೆ ಇರಬೇಕು ಶೇಪು. ಅದಕ್ಕೆ ಏನೂ ಮಾರ್ಕ್ ಮಾಡಲ್ಲ, ಕ್ರಾಸ್ ಮಾರ್ಕ್ ಮಾತ್ರ ಇರುತ್ತೆ. ಫೈನ್. ಸೊ ಇದಾದಮೇಲೆ ಅಯ್ಯೋ ಸಾರಿ, Armhole point to get the shape of the. ಅದು ಆಯ್ತು. ಆ ಶೇಪು ಮುಗ್ದೋಯ್ತು. ಅದಾದ್ಮೇಲೆ ನೋಡಿ ಆರ್ಮೋಲ್ ಶೇಪ್ ಫುಲ್ಲು ಮುಗೀತು. ಅದು ನೆಕ್ಸ್ಟ್ ನೋಡಿ ಚೆಸ್ಟ್ ಲೈನ್. ಚೆಸ್ಟ್ ಲೈನ್. Mark the shoulder slope line. ಹಾಂ, That is between. ನೆಕ್ ಡೀಪ್. ಸೊ ಇದೆಲ್ಲ ಇವಾಗ ಇದೆಲ್ಲ ಕಟ್ ಮಾಡೋಬೇಕು. ಹಾಂ, ಸಿ ನೆಕ್ ಡೀಪ್ ಮಾತ್ರ ತಗೋತೀನಿ. 6.5. ನಂದು 7 ಇಂಚು. 6.5. ಓ, ಬ್ಯಾಕ್ ಅಲ್ವಾ? ವಾಟ್ ಇಸ್ ಬಿಯಾಂಡ್ ದಟ್? ಅಂದರೆ ಇವಾಗ 8 ಇಟ್ಟಿದ್ರೆ ಏನು ಮಾಡಬೇಕು? ಅದನ್ನ ಅಲ್ಲೇ ಮಾರ್ಕ್ ಮಾಡಬೇಕಾ? ಎಷ್ಟು ಇಟ್ಟಿರ್ತೀರೋ ಅಷ್ಟು. ನೀವೇನು ಇಟ್ಟಿರ್ತೀರೋ ಸೇಮ್ ಯು ಹ್ಯಾವ್ ಟು ಮಾರ್ಕ್. ಸೊ ಇವಾಗ ನಾನು 7 ಇಟ್ಟಿದ್ದೆ, ಸೊ ಐ ಆಮ್ ಜಸ್ಟ್ ಮಾರ್ಕಿಂಗ್ ಇದೆ. ಓಕೆ, ನಾನು ಇವಾಗ ಡೀಪ್ ಸ್ವಲ್ಪ ಕೆಳಗೆ ಕೊಂಡೋದ್ರೆ ಈ ಪಾಯಿಂಟ್ ಏನು ಹಿಂದೆ ಏನಾಗಲ್ವಲ್ಲ, ಎಷ್ಟು ಬಿಟ್ಟಿರ್ತೀವಿ. ಹಾಂ, ಅಲ್ಲ ನಾನು ಕೇಳ್ತಾ ಇರೋದು. ಅಲ್ಲೇ ಗೊತ್ತಾಯ್ತು ನೀವು ಕೇಳಿದ ನನಗೆ. ಆ್ಯಕ್ಚುಲಿ ಫ್ರಂಟ್ ಅಂದರೆ ಹಾಂ, ಫ್ರಂಟಿಗೂ ಆ್ಯಕ್ಚುಲಿ ಇಲ್ಲಿ ತನಕ ಹೋಗ್ತದೆ, ಡಿಪೆಂಡ್ಸ್ ಆನ್ ದಿ ಪ್ಯಾಟ್ರನ್. ಓಕೆನಾ? ಇವಾಗ ಇದು ಬಂದು ಬ್ಯಾಕು, ಇದು ಇಟ್ ಡಸಂಟ್ ಮ್ಯಾಟರ್ಸ್ ಎಟ್ ಆಲ್. ನಾನು ಕೇಳ್ತಾ ಇರೋದು ಇದು ಕಮ್ಮಿ ಆಗಲ್ಲ, ಇದು ಪಾಯಿಂಟ್ ಇದ್ದೇ ಇರುತ್ತೆ. ಯಾಕೆ ನಾವು ಕಟ್ ಮಾಡೋದು ಇಷ್ಟು ಪೋರ್ಷನ್ ಮಾತ್ರ ಅಲ್ವಾ ಇದು? ನಾವು ಇದಕ್ಕಿಂತ ಕೆಳಗಿಟ್ರು ಇಲ್ಲಿಂದ ಡೀಪ್ ಹೋಗುತ್ತೆ ಹೊರತು ಇಲ್ಲಿ ಏನು ಕಟ್ಸ್ ಆಗಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ನೀವು ನೋಡಿದ್ರೆ ಅದೇ ವಿ ಹ್ಯಾವ್ ಟು ಮಾರ್ಕ್ ಲೆಂತ್ ವೈಸ್ ಮೆಜರ್ಮೆಂಟ್. ಬಟ್ ಆಲ್ರೆಡಿ ನಮ್ಮ ಹತ್ರ ಫ್ರಂಟ್ ರೆಡಿ ಆಗಿರೋದಕ್ಕೆ ನಾವು ಮಾಡಲ್ಲ. ಇವಾಗ ಏನು ಮಾಡ್ತೀವಿ ಅಂದರೆ ಡೈರೆಕ್ಟ್ ಇದನ್ನು ಮಾತ್ರ ಮಾಡ್ತೀವಿ. ಇದನ್ನು ನಾವು ಲಾಸ್ಟಲ್ಲಿ ಮಾಡ್ತಿದ್ವಲ್ಲ ಫ್ರಂಟ್ ಪಾರ್ಟಲ್ಲಿ,
ರೆಡಿ ಶೋಲ್ಡರ್ ಮಾರ್ಕಿಂಗು, ನೆಕ್ ಶೇಪು ಇದನ್ನು ಇಲ್ಲಿಗೆ ಇವಾಗಲೇ ಮಾಡಿಬಿಡ್ತೀವಿ. ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ಇಲ್ಲಿ ಇಟ್ಬಿಟ್ಟು ಟ್ರೇಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನೆಕ್ ಮಾಡಬೇಕು ಅಂತಂದರೆ ಏನು ಮಾಡ್ಬೇಕು ನಾವು? ರೆಡಿ ಶೋಲ್ಡರ್. ರೆಡಿ ಶೋಲ್ಡರ್ ಮಾಡೋಕ್ಕೆ ಏನು ಮಾಡ್ತೀವಿ? ರೆಡಿ ಶೋಲ್ಡರ್ ಪ್ಲಸ್ ಅಲ್ಲ, ಮಾಡ್ತೀವಿ ಅದಕ್ಕೆ ಮುಂಚೆ ಸ್ಟೆಪ್ 2 inch. To mark ready shoulder width, draw a straight line below the slope. ಸ್ಲೋಪ್ ಲೈನಿಂದ ಸ್ಟ್ರೈಟ್ ಲೈನ್. ಆಮೇಲೆ ಎಲ್ಲಿ ಹೋಗ್ಬೇಡ ನನ್ನಮ್ಮ. ಓಕೆ, ಹಾಂ, ಫಸ್ಟ್ ಸ್ಟ್ರೈಟ್ ಲೈನ್ ರೆಡಿ ಶೋಲ್ಡರ್ ಮಾರ್ಕ್ ಮಾಡಬೇಕಂದ್ರೆ ನಾವು ಮಾಡೋ ಫಸ್ಟ್ ಕೆಲಸನೇ ಇದು. ಓಕೆನಾ? ಸ್ಟ್ರೈಟ್ ಲೈನ್ ಹಾಕೊಳ್ಳೋಂಗೆ ಈ ಕ್ರಾಸ್ ಲೈನ್ ರೆಡಿ ಶೋಲ್ಡರ್ ಮಾರ್ಕ್ ಮಾಡೋಣ ನಾವು. ಓಕೆ, ಟು ಅವಾಯ್ಡ್ ದಿಸ್ ಕ್ರೀಸ್ ನಾವು ಫಸ್ಟ್ ಸ್ಟ್ರೈಟ್ ಲೈನೇ ಹಾಕೋತೀವಿ, ಆಮೇಲೆ ರೆಡಿ ಶೋಲ್ಡರ್ ಮಾರ್ಕ್ ಮಾಡೋದು. ಸೊ 3 inch ರೈಟ್. ಸೊ ಇವಾಗ ನೆಕ್ ಬಿಡ್ತು ಎಷ್ಟು? ಸಾರಿ, 2+1 ಅಂತ. ಹಾಂ. ಸೊ ಇವಾಗ ಏನು ಡೀಪ್ ಬರುತ್ತೆ ಅದನ್ನೇ ನೋಡಿಕೊಂಡು ಕೆಳಗಡೆ ಮಾರ್ಕ್ ಮಾಡ್ತೀವಿ. ಇದು ನನ್ನ ನೆಕ್ ಲೈನ್. ಓಕೆ, ಸೊ 2 ಲೈನ್ ಜಾಯಿನ್ ಮಾಡ್ತೀವಿ. ಸೊ ಬ್ಯಾಕ್ಗೆ ನೀವು ಅಷ್ಟೇ ಮಾರ್ಕ್ ಮಾಡಬೇಕನ್ನೋದೇನಿಲ್ಲ, 1/2 inch ಇಂದ ಜಾಸ್ತಿ ಇಟ್ಟು ವೈಡ್ ಮಾಡ್ಬೋದು, ಡೀಪ್ Broad. ಓಕೆನಾ? ಬ್ರಾಡ್ ಮಾಡ್ಬೋದು. ಓಕೆ, ಸೊ ನಾನು ಅಷ್ಟೇ ಇಟ್ಟಿದ್ದೀನಿ. ಆಮೇಲೆ ಸೇಮ್ ಪಾಯಿಂಟ್. ಇದೊಂದನ್ನು ಮರಿಬೇಡಿ. ಓಕೆನಾ? 1/4 inch ಕೆಳಗೆ ಮಾರ್ಕ್ ಮಾಡಿಬಿಟ್ಟು ಈ ರೆಡಿ ಶೋಲ್ಡರಿಗೆ ಸ್ಲೋಪ್ ಕ್ರಿಯೇಟ್. ಮ್ಯಾಮ್, ಈ ಬ್ರಾಡ್ ಮಾಡಿದ್ರೆ ಬ್ಯಾಕ್ ಸೈಡು ರೆಡಿ ಶೋಲ್ಡರ್ ಕಮ್ಮಿ ಆಗೋದು ಹಿಂದೆಗಡೆ? ಇಲ್ಲ, ರೆಡಿ ಶೋಲ್ಡರ್ ಇಲ್ಲೇ ಇರುತ್ತೆ, ಶೇಪ್ ಮಾತ್ರ ನಿಮ್ಗೆ ಇಲ್ಲಿ ಹೋಗುತ್ತೆ, ಹಿಂಗೆ ಹೋಗುತ್ತೆ. ಬಟ್ ಇದೆಲ್ಲ ಬಟ್ಟೆ ಇರುತ್ತಲ್ಲ ನಿಮ್ಮದು. ನಾವು ಈ ಇಲ್ಲಿ ತೊಗೊಂಡಾಗ ಸೇಮ್ ನಾವು ತೊಗೋತೀವಲ್ವಾ, ಹಾಂ. ನಾವು ಇಲ್ಲಿ ಕಮ್ಮಿ ತೊಗೊಂಡು ಇಲ್ಲಿ ಕೆಳಗಡೆ ಜಾಸ್ತಿ ತೊಗೋಬೋದಾ? ಇಲ್ಲಿ ಮಾತ್ರ ಇಲ್ಲಿ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ನೀವು ಇದನ್ನ ನೀವೇನು ಮಾಡೋಕ್ಕಾಗಲ್ಲ. ಹಾಂ, ಇದನ್ನ ಅಷ್ಟೇ ಇರಬೇಕು, ಇದನ್ನ ನೀವು ರೆಡ್ಯೂಸ್ ಮಾಡೋಂಗಿಲ್ಲ. ಬಿಕಾಸ್ ನಾವು ಇದು ಫಿಕ್ಸ್ ಆಗಿರ್ತೀವಲ್ಲ. ಸೊ ನೀವು ಇಲ್ಲೇನಾದ್ರು ವೇರಿಯೇಷನ್ ಮಾಡಿದ್ರೆ ಸ್ಟ್ರಿಪ್ ಕಡಿಮೆ ಆಗುತ್ತೆ. ಓಕೆ, ಇದನ್ನೇನು ಮಾಡೋಂಗಿಲ್ಲ. ನೀವು ಕೆಳಗಡೆ ಬ್ರಾಡ್ನೆಸ್ ಮಾತ್ರ ಇನ್ಕ್ರೀಸ್ ಮಾಡ್ಕೋಬೋದು, ಕೆಳಗಡೆ ಮಾತ್ರ. ಓಕೆ, ಬಿಕಾಸ್ ಯಾಕಂದರೆ ಈ ಬಿಡ್ತ್ ಏನಿದೆ ಇದನ್ನು ತೊಗೋತೀವಿ ನಾವು ನೆಕ್ ಬಿಡ್ತಿರೋಕ್ಕೆ. ಸೊ ಈ ಬಿಡ್ತನ್ನೇ ಇಟ್ಟಿಲ್ದಂಗೆ ಇನ್ನೂ ಜಾಸ್ತಿ ಬೇಕಾದ್ರೆ ಬಿಡ್ತು ಅಗಲ ಮಾಡ್ಕೋಬೋದು. ಬಟ್ ಹಿಯರ್ ನೋ ಎನಿ ಡಿಫ್ರೆನ್ಸ್. ನಿಮಗೆ ಬಿಕಾಸ್ ಮೆಷರ್ ಮಾಡೋದೇ ಇದನ್ನೇ ನೀವು ಫಸ್ಟ್ ಆಫ್ ಆಲ್ ರೆಡಿ ಶೋಲ್ಡರ್ ಮಾರ್ಕ್ ಮಾಡಿದ್ಮೇಲೆ ಏನು ಸಿಗುತ್ತೋ ಅದನ್ನೇ ನೀವು ಮೆಷರ್ ಮಾಡೋದು. ಓಕೆನಾ? ಆ ಮೆಷರ್ಮೆಂಟ್ ಪ್ರಕಾರ 1/2 inch 3/4 inch ತನಕ ವೈಡ್ ಮಾಡಿಕೊಂಡು ಇಲ್ಲಿ ಇದನ್ನು ನೆಕ್ ಡೀಪ್ನ ನೀವು ಜಾಸ್ತಿ ಅಗಲ ಮಾಡ್ಕೋಬೋದು. ಓಕೆ, ಸೊ ಅದಾದಮೇಲೆ ಅದೇ ಈ ಸ್ಲೋಪ್ ಮಾತ್ರ ಮರಿಬೇಡಿ. ಓಕೆ, 1/4 inch ಡೌನ್ ಬಂದು ರೆಡಿ ಶೋಲ್ಡರಿಗೆ ಸ್ಲೋಪ್ ಕೊಡೋದು. ಸೊ ಇವಾಗ ಇಷ್ಟ ಆಯಿತಾ? ಸೊ ನಂದು ಬ್ಯಾಕ್ ಸ್ಕ್ವೇರ್ ಇತ್ತು, ಸೊ ಸ್ಕ್ವೇರೇ ಇಡ್ತಿದ್ದೀನಿ, ಏನು ಶೇಪ್ ಕೊಡ್ತಾ ಇಲ್ಲ. ಆಗ ಓಕೆ, ಸೊ ಇವಾಗ ಫ್ರಂಟ್ ಪಾರ್ಟ್ನ ತೊಗೊಂಡು ಟ್ರೇಸ್ ಮಾಡಬೇಕು. ಅವನಿಗೆ ನಗು ಬರ್ತಿದೆ. ನಾಲ್ಕೇ ಕೂದಲಿರೋದು. ಓಕೆ, ಬಗಲ್ ಬರ್ತಿದ್ದೀನಿ.
ವಿಡಿಯೋ ಬೇಕಾಯಿತು ಅಂತ ಅದನ್ನು ಟ್ರೇಸ್ ಮಾಡೋದು ಮತ್ತೆ ಕಟ್ ಮಾಡ್ದೆ ಆಫ್ ಮಾಡಲ್ಲ. ಓಕೆ, ಆಗೋಯ್ತು. ಸೊ ನೆಕ್ ಪಾರ್ಟ್ನ ಬೇಕಾದ್ರೆ ಕಟ್ ಮಾಡಿ ಟ್ರೇಸ್ ಮಾಡ್ತೀನಿ. ಸೊ ಸೈಡ್ ಫಿಟ್ಟಿಂಗ್ ಕಟ್ ಮಾಡಿಬಿಟ್ಟು ಸೊ ಬ್ಯಾಕಲ್ಲಿ ಇಷ್ಟು ಮಾತ್ರ ಮಾಡಿಕೊಂಡು ನೆಕ್ ಫಿನಿಶ್ ಆದಮೇಲೆ ಫ್ರಂಟ್ ಪಾರ್ಟ್ನ ಈ ಥರ ತೆಗೆದು ಇದ್ರ ಜೊತೆಗೆ ಈ ಫಿಟ್ಟಿಂಗ್ ಸೈಡು ಮತ್ತು ಮಾರ್ಜಿನ್ ಇದೆಯಲ್ಲ ಇದ್ರ ಜೊತೆಗೆ ಇದನ್ನು ಮ್ಯಾಚ್ ಮಾಡಿ ಓಕೆ. ಆ ಕಡೆ ಎಲ್ಲ ಆನ್ ಫೋಲ್ಡ್ ಹತ್ರ ಬದರ್ ಬಂದಿದ್ದೇನೆ. ಓಕೆ, ಸೊ ಈ ಸೈಡ್ ಇದನ್ನೆಲ್ಲ ನೋಡಿಕೊಂಡು ಅಷ್ಟೇ. ನೋಡಿ ಬ್ಯಾಕ್ ಸೈಡ್ದು ಮುಂದೆ ಇದೆ. ಓಕೆನಾ, ಅಷ್ಟೇ ಡಿಫ್ರೆನ್ಸ್ ಬರೋದು. ಓಕೆ, ಸೊ ಇದನ್ನೆಲ್ಲ ಹಾಗೆ ಆ್ಯಸ್ ಇಟ್ ಈಸ್ ಟ್ರೇಸ್ ಮಾಡ್ತೀವಿ. ವೇಸ್ಟ್ ಲೈನ್ ಯಾವುದೋ ಅದು ಅನ್ನೋದು ಗೊತ್ತಾಗೋದಕ್ಕೆ ಗುರ್ತಿಗೆ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ಫೈನ್, ಈ ಲೈನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಐ ಟೆಲ್ ಯು ವೈ ಅಂತ. ಆ್ಯಕ್ಚುಲಾಗಿ ನೀವೇನು ಬ್ಯಾಕ್ ಸೈಡ್ ಡಾಟ್ ಹಿಡಿಯಲ್ಲ, ಓಕೆ, ಡಾಟ್ ಹಿಡಿಯಲ್ಲ ಅಂತ ಅಂದರೆ ಇಷ್ಟು ಇದು ಮಾಡಿಕೊಂಡು ಇದೇನಿದೆ ಇಲ್ಲಿಗೆ ನಾಚಸ್ ಕೊಡ್ಕೋಬೇಕು. ಮತ್ತು ಇದು ಕೂಡ ಈ 1 ಇಂಚ್ ಮಾರ್ಜಿನ್ನ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಸ್ಟಿಚಿಂಗ್ ಲೈನ್ ಗೊತ್ತಾಗಬೇಕಲ್ಲ, ಸೊ ಫಾರ್ ದ್ಯಾಟ್ ಪರ್ಪಸ್ ಯು ವಿಲ್ ಡೂ ದ್ಯಾಟ್. ಓಕೆ, ಸೊ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೀವು ಇಲ್ಲಿ ಸೇಮ್ 1 ಇಂಚ್ ಮಾರ್ಜಿನ್ ಏನು ಕೊಟ್ಟಿದ್ವಿ, ಬಿಕಾಸ್ ಇವಾಗ ನಾವು ಮಾಡಿದ್ದು ಫೈನಲ್ ಲೈನ್, ನಮಗೆ ಸ್ಟಿಚಿಂಗ್ ಲೈನ್ ಗೊತ್ತಾಗಬೇಕಲ್ಲ. ಸೊ ಓಕೆ, 1 ಇಂಚ್ ಮಾರ್ಜಿನ್ನ ಕಂಡು ಹಿಡ್ಕೊಳ್ಳಿ. ಇಲ್ಲಿ ಮಾತ್ರ ಹಾಕಿಲ್ಲ. ಹಾಂ, ಯಾಕೆ ನಾನು ಇದು ಹಾಕಿಲ್ಲ ಅಂದರೆ ನಾನು ಇದಕ್ಕೆ ವೇಸ್ಟ್ ಡಾಟ್ ಹಿಡಿತಾ ಇದ್ದೀನಿ. ಓಕೆ, ಇದು ಬ್ಯಾಕ್ ಸೈಡ್. ಓಕೆ, ಇದು ಡಾಟ್. ಹಾಂ, ಈ ಬೆನ್ನ ಹತ್ರ ಡಾಟ್ ಹಿಡಿತಿದ್ದೀನಿ. ಅದಕ್ಕೆ ಏನಾಗುತ್ತೆ ಅಂದರೆ ಇದು ನನ್ನ ಫೈನಲ್ ಲೈನಾಗಿ ಇರಲ್ಲ. ಯಾಕೆ ಅಂತಂದರೆ ಈಗ ನಾವೇನು ಡಾಟ್ ಹಿಡಿತೀವಿ ಅಷ್ಟು ಸೈಜ್ ಇಲ್ಲಿ ಎಕ್ಸ್ಟ್ರಾ ಮಾಡಬೇಕು ನಾನು, ಇಲ್ಲಾಂದರೆ ಫ್ಯಾಬ್ರಿಕ್ ಕಡಿಮೆ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಡಾಟ್ ಹಿಡಿಯೋದು 1 ಇಂಚು. ಓಕೆ, ಸೊ 1 ಇಂಚ್ ನಾನು ಹಿಡಿತೀನಿ. ಫಸ್ಟ್ ಆಫ್ ಆಲ್ ಗುರ್ತಿಯಲ್ಲಿ ಅನ್ನೋದು ಇಟ್ಕೊಳ್ಳೋಣ. ಸೊ ಗುರ್ತು ಬಂದ್ಬಿಟ್ಟು ನಮ್ಮ ಮಿಡ್ ಶೋಲ್ಡರೇ ಬರುತ್ತೆ. ಓಕೆ, ಬಟ್ ಅದಕ್ಕೆ ನಾವು ಆ್ಯಕ್ಚುಲಿ ಕಟ್ ಮಾಡಿಬಿಟ್ಟಿದ್ವಿ ಅನಿಸುತ್ತಲ್ಲ. ಕಟ್ ಮಾಡಿದ್ಮೇಲೆ ಇದ್ದು ಮಿಡ್ ಶೋಲ್ಡರ್ ಅಂತ. ಓಕೆ, ನಿಮ್ಮ ರೆಡಿ ಶೋಲ್ಡರ್ ಏನಿರುತ್ತೆ ಬಟ್ನ ನಿಮ್ಮ ಶೋಲ್ಡರ್ ಮಿಡ್, ಓಕೆನಾ, ಅದಕ್ಕೆ ನೇರವಾಗಿ ಟೇಪ್ ಇಟ್ಕೊಂಡು ಗುರ್ತು ಹಾಕ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ದಿ ಪಾಯಿಂಟ್ ವೆರ್ ಯು ಹ್ಯಾವ್ ಟು ಹೋಲ್ಡ್ ದಿ ಡಾಟ್. ಸೊ ಈ ಡಾಟ್ ಗುರ್ತು ಇಟ್ಕೊಂಡಾದ್ಮೇಲೆ ನೀವು ಎಷ್ಟು ಸೈಜ್, ಎಷ್ಟು ಅಗಲ ಡಾಟ್ ಹಿಡಿತೀರೋ ಅಷ್ಟು ಅಗಲ. ನಾನು 1 ಇಂಚು, ಸೊ ಹಾಗೆ ಈ ಸೈಡ್ 1/2 ಇಂಚ್, ಆ ಸೈಡ್ 1/2 ಇಂಚ್. ಓಕೆನಾ, ಇವಾಗ ಅಗಲ ಮಾತ್ರ ಕಂಡುಹಿಡಿಯೋದೇ ಸಾಕು. ನಮಗೆ ಲೆಂತ್ ಕೂಡ ಗೊತ್ತಾಗಬೇಕಲ್ಲ, ಎಷ್ಟು ಉದ್ದ ಇಡ್ತೀವಿ ಡಾಟ್ ಅನ್ನೋದು. ಸೊ ನಾನಿವಾಗ ಹಾಂ ಶೇಪ್ ಬರುತ್ತೆ. ಓಕೆ, ಸೊ ನಾನಿವಾಗ ಮೇಲ್ಗಡೆ ಆದಂಗೆ 3 ಇಂಚ್ ಇಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಕೆಳಗಡೆ ಬಂದು 2 ಇಂಚು. ಕೆಳಗಡೆ 2 ಇಂಚ್. ಓಕೆ, ಸೊ ದಿಸ್ ಈಸ್ ಯುವರ್ ಡಾಟ್ ಪಾಯಿಂಟ್ ಆ್ಯಂಡ್ ಇದನ್ನು ಜಾಯಿನ್ ಮಾಡ್ತೀವಿ. ನಮ್ಮ ಕೆಳಗಡೆನೂ 3 ಇಡ್ಬೋದಾ? ಕೆಳಗಡೆ 3 ಇಡ್ಬೋದು, ಬಟ್ ಆ್ಯಕ್ಚುಲಿ ಬೇಗ ಹಿಪ್ಪಿಗೆ ಕನೆಕ್ಟ್ ಆಗುತ್ತೆ ಕೆಳಗಡೆ ಭಾಗ. ಅಂದರೆ ಬೆನ್ನು ಅಂದರೆ ಹಿಂಗೆ ಮೇಲೆ ಹೋಗುತ್ತಲ್ಲ ಬೆನ್ನು, ಅದಕ್ಕೋಸ್ಕರ ಮೇಲ್ಗಡೆ ಜಾಸ್ತಿ ಇಡ್ತಿರೋದು. ಬಟ್ ಅಗೇನ್ ಡಿಪೆಂಡ್ ಆಗುತ್ತೆ, ನೀವು ಪ್ಯಾಟ್ರನ್ ಮೇಲೆ ಯಾವ್ದು ಇಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಿಪ್ ತನಕನೂ ಇಡ್ಬೋದು, ಬಟ್ ನನಗೆ ಅಷ್ಟು ವೈಡ್ ಏನು ಬೇಡ, ಸೊ ಅದಕ್ಕೆ ಬರೀ 2 ಇಂಚ್. ಇವಾಗ ಓಕೆ, ಸೊ ಈ ಡಾಟ್ ಇವಾಗ 1 ಇಂಚ್ ಇಟ್ನಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇದು ನನ್ನ ಫೈನಲ್ ಲೈನ್ ಆಗಿತ್ತಲ್ಲ ಫ್ರಂಟಲ್ಲಿ, ಸೊ ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೋತೀನಿ. ಫೈನ್, ಸೊ ಇವಾಗ ಏನಾಗುತ್ತೆ ಅಂದರೆ ಇದು ನಮ್ಮ ಫೈನಲ್ ಲೈನ್ ಇರುತ್ತೆ, ಇದು ನನ್ನ ಫಿಟ್ಟಿಂಗ್ ಲೈನ್ ಇರುತ್ತೆ.
ಇಲ್ಲಿ ನಾನು ಮೈನಸ್ ಮಾಡಿದಾಗ ಅದು ವಾಪಸ್ ಇಲ್ಲಿ ಒಳಗಡೆ ಬರುತ್ತೆ. ಓಕೆವಾ? ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ಮಾತ್ರ ಇದು ಮಾಡಿಲ್ಲ. ಸೊ ಐ ಜಾಯಿನ್ ದಿಸ್ as ಫೈನಲ್ ಲೈನ್. ಬಗರ್ ಇದು ನನ್ನ ಫಿಟ್ಟಿಂಗ್ ಲೈನ್ ಆಗಿರುತ್ತೆ. ಓಕೆ, ಫೈನ್. ಡಾಟ್ ಬೇಡ ಅಂದರೆ ಹಂಗೆ ಕಟ್. ಡಾಟ್ ಬೇಡ ಅಂದರೆ ಇದೇನೂ ಇಲ್ಲ, ಜಸ್ಟ್ ನಾವೇನು ಟ್ರೇಸ್ ಮಾಡಿದ್ವಿ ಅದನ್ನು ಕಟ್ ಮಾಡೋದು. ಬಟ್ ಡಾಟ್ ಇಟ್ಟರೆ ಆ್ಯಕ್ಚುಲಿ ನಿಮ್ಮದು ಬೆನ್ ಶೇಪ್ ಚೆನ್ನಾಗಿ ಬರುತ್ತೆ, ಬ್ಯಾಕ್ ಸೈಡ್ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮ್ಮದು ಬ್ಯಾಕ್ ಪಾರ್ಟು ಮುಗೀತು. ಇವಾಗ ನೆಕ್ಸ್ಟ್ ಸ್ಟಿಚಿಂಗ್.